ನನ್ ಮಗಳು ಫೋನ್ ಮಾಡ್ತಾವಳೆ ತಡ್ರಮ್ಮ. ಹೆಂಗಿದೀಯಾ ಕವಿತಾ? ಆರಾಮದಿಲ್ವಾ? ಅಮ್ಮ, ಇದ್ ಯಾವ ಮನೆಗಮ್ಮ ನನ್ನ ಮದ್ವೆ ಮಾಡಿ ಕಳ್ಸಿದೀಯಾ ನೀನು? ಯಾಕೋ ಹಿಂಗಂತ ಇದೀ? ಏನಮ್ಮ ಇವ್ರು, ನಾನು ಕಾಫಿ ಕುಡಿತೀನಿ ಆದ್ರೂ ಹಿಂಗ್ ಕುಡಿತಾರ ಇವ್ರೆಲ್ಲ? ಬೆಳಗ್ಗೆ ತಿಂದ್ರೆ ಕಾಫಿ, ಆಮೇಲೆ ಇದಕ್ಕೂ ಹೋಗೋದಕ್ಕೂ ಟಾಯ್ಲೆಟ್ ಹೋಗೋದಕ್ಕೂ ಕಾಫಿ ಕುಡ್ದೇ ಹೋಗ್ತಾರಮ್ಮ. ಆಮೇಲೆ ಯಾರು ಬಂದ್ರು ಕಾಫಿ, ಕುಂತ್ರು ಕಾಫಿ, ಎದ್ರು ಕಾಫಿ, ಮಲ್ಕೊಂಡ್ರು ಕಾಫಿ. ಅಮ್ಮ ನಮ್ಮ ಮಾಮ ಅಂತೂ ಟೀ ಟೀ, ಅವ್ರಿಗೆ ಕಾಫಿ ಕಾಫಿ. ನನ್ ಕೈಲಿ ಆಗ್ತಾ ಇಲ್ಲ ಇಲ್ಲಿ ಇರೋಕೆ, ನಾ ಬಂದ್ಬಿಡ್ತೀನಿ. ಏ ಹಾಳದಳೆ ಕವಿ, ಕಾಫಿ ಟೀ ಇಡೋದಕ್ಕೆ ಹಿಂಗ್ ಮಾಡ್ಕೊಂಡ್ರೆ ಹೆಂಗೆ ಯವ್ವ? ನಿಮ್ ಅತ್ತೆ ಇಲ್ವಾ? ಅವಳಿಗೆ ಒಂದಿಟ್ಟು ಹೇಳು, ಅವ್ರಿಗೂ ಒಂಚೂರು ಇಡ್ತಾರೆ. ಅಯ್ಯೋ ನಮ್ಮ ಅತ್ತೆನಾ ಬಾಳದವಳಮ್ಮ, ಅವಳಂತೂ ಕುಂತಲ್ಲೇ ಹೇಳ್ತಾಳೆ. ಅದು ಅಲ್ಲದೆ ಯಾರಾದ್ರೂ ಬಂದ್ರೆ ಸಾಕು ಕಿರುಚ್ತಾಳೆ, ಕವಿತಾ ಕಾಫಿ ಇಡಮ್ಮ ಅಂತೇಳಿ. ಹಾ ಅಯ್ಯೋ ಹೌದಾ, ಹಂಗಂತಾಳ ಅವಳು? ಅಯ್ಯೋ ಹೌದಾ, ಅವಳು ನೋಡ್ದಾಗೆ ಅನಿಸ್ತು ನಂಗೆ, ಸಿಡಕ್ ಮುಂಡೆದು ನಾಟಿಗಿತ್ತಿ ಅವಳು. ಅಲ್ಮಾ ನಂಗೆ ಈ ಅಡ್ಗೆ ಮಾಡೋದು, ಬಟ್ಟೆ ತೊಳೆಯೋದು ಇದ್ಯಾವುದು ಹಿಂಸೆ ಆಗ್ತಿಲ್ಲ ಅಮ್ಮ, ಪಾತ್ರೆ ತೊಳೆದು ಕೂಡ. ಆದ್ರೆ ಇವ್ರು ಪದೇ ಪದೇ ಕಾಫಿ ಇಡು ಟೀ ಇಡು, ಕಾಫಿ ಇಡು ಟೀ ಇಡು, ಬರೀ ಹಿಂಸೆ ಆಗ್ತಿದೆ ಅಮ್ಮ. ನಂಗೆ ತಡ್ಕೊಳಕ್ಕೆ ಆಗ್ತಿಲ್ಲಮ್ಮ, ಬಂದ್ಬಿಡ್ತೀನಿ ನಾನು. ಬೇಡ ಕಣವಾ, ನಾನೇ ಮುಂದಿನ ವಾರ ಬರ್ತೀನಿಲ್ಲ, ಅವಳಿಗೆ ಮುಟ್ ನೋಡ್ಕೊಳ್ಳೋ ಹಂಗೆ ಹೇಳ್ತೀನಿ. ನೀನು ತಲೆ ಕೆಡಿಸ್ಕೊಬೇಡ. ಮುಂಡೆ ಮಕ್ಕಳಿಗೆ ಅದೇ ಕಾಫಿ ಟೀನಲ್ಲಿ ವಿಷ ಕೊಟ್ಬಿಡ್ತೀನಿ ನೋಡ್ ನಾನು. ನಮ್ ಕವಿ ಮಾಡೇ ಮಾಡ್ತಾಳಕ್ಕಿ ಅಂಕೇವೆ. ಏ ಬೇಡ ಕಣವಾ, ಹಂಗೆಲ್ಲ ಮಾಡ್ಬೇಡವಾ. ನಿನ್ ತಮ್ಮಯ್ಯ ಅಂತೀನಿ, ನಿನ್ ಕಾಲ್ ಬೇಕಾದ್ರೆ ಮುಗಿತೀನಿ ಕಣವಾ, ಮಾಡ್ಬೇಡವಾ ಹಂಗ. ಏನ ನೋಡ್ವಾ, ಮುಂದಿನ ವಾರ ಬರ್ತೀನಿ ನಾನು. ಬಂದು ಕಾಫಿ ದುಡ್ಡು ಇದು ಏನೈತೆಲ್ಲ ಅದನ್ನೆಲ್ಲ ಬಗೆಹರಿಸ್ತೀನಿ ನಾನು, ಏನ್ ಟೆನ್ಷನ್ ಮಾಡ್ಕೋಬೇಡ. ಏನ ಅತ್ತ ನಮ್ಮ ಬೆಡ್ರೂಮ್ನಾಗ ಟಿವಿ ಇತ್ತಲ್ರಿ, ಎಲ್ಲಿ ಹೋತ್ರಿ? ಓ ಅದಾ, ನನ್ ಮಗಳು ಕವಿತಾಗ ಕಳಿಸಿದ್ದವ, ಆಕಿಗೆ ಏನೋ ಟಿವಿ ಹಾಳಾಗೈತೆ ಅಂತ ಅದಕ್ಕ. ಅಲ್ವಾ ಅತ್ತಿ, ಹೊಸಾದ್ ತಗೊಂಡ್ ಕಳಿಸ್ಬೇಕಿಲ್ಲ, ಅದು ಬಿಟ್ಟು ನನ್ ರೂಮ್ನಿಂದ ಯಾಕೆ ಕಳಿಸ್ಬೇಕು? ಅಲ್ಲವಾ, ಇಲ್ಲಿ ಹಾಲ್ನಾಗ ಐತಲ್ಲ ಅದನ್ನ ನೋಡ್ಬೇಕಿಲ್ಲ ನೀನು, ಬರೀ ನಿಮ್ ರೂಮ್ನಾಗ ಇಟ್ಕೊಂಡು ಏನ್ ಮಾಡ್ತೀರಿ? ಸುಮ್ಮನೆ ವೇಸ್ಟ್ ಅದು. ಅತ್ತಿರಿ ಇದು ತಗೋರಿ, ಹೊಸ ಬ್ಯಾಗ್ ತಂದಿ ನಿಮ್ಗೋಸ್ಕರ, ಅದು ಹಳೇದಾಗೈತಲ್ರಿ ಅದಕ್ಕೆ. ಯವ್ವ ಎಷ್ಟ್ ಚಂದ ಐತಿ ಯವ್ವ ಇದು ಬ್ಯಾಗ್. ಆಯ್ತು ತಗೋರ್ವಾ, ನನ್ಗೇನ್ ಬೇಡ, ನನ್ ಮಗಳಿಗೆ ಕೊಟ್ಟು ಕಳಿಸ್ತೀನಿ. ಏನ ಬಾ ಚಂದ ಐತಿ, ಅಕ್ಕಿಗೆ ಎಲ್ಲಾರ ಪಾಟಿಗೆ ಅದಕ್ಕೆ ಇದಕ್ಕೆ ಹೋಗಿರ್ತಾಳ, ಆಕಿಗೆ ತಗೊಂಡ್ ಹೋಗ್ಲಿ. ಅತ್ತಿರಿ ನಾ ನಿಮ್ಗೆ ಹೊಸ ತಂದು ಕೊಡ್ತೀನಿ, ಇದೇನ ತಗೋರಿ ಫಸ್ಟ್, ನಾ ಎಲ್ಲ ನಿಮ್ಗೆ ಹೊಸ ತಂದು ಕೊಡ್ತೀನಿ. ಹೇಳ ಮತ್ತೆ ಬೇಡವಾ, ನಾನೇನು ಎಲ್ಲಿ ಹೋಗ್ತೀನಿ, ನಾನೇನು ಫ್ಯಾಷನ್ ಮಾಡಿದ್ರಾಗ ಅಷ್ಟಾಗೈತಿ. ಶಿವ, ಎಲ್ಲಿಟ್ಟೆ ಅನ್ನೋದ ನೆನಪಾಗೋಲ್ದು, ಎಲ್ಲಿ ಸಿಗೋವಲ್ಲ ಇದು, ಏನ್ ಮಾಡೋದು ಇವಾಗ? ಏನ್ ಹುಡ್ಕಾಗತ್ತೀವ? ಅತ್ತಿರಿ ನಾ ತವ್ರ ಮನೆಯಿಂದ ಡ್ರೈ ಫ್ರೂಟ್ಸ್ ತಂದಿದ್ದೇನ್ರಿ ಅತ್ತೆ, ಎಲ್ಲಿಟ್ಟಿನ ಅನ್ನೋದ ನೆನಪಾಗೋದು. ಅಯ್ಯ ಅದಾ, ನಾನು ನನ್ನ ಮಗಳು ಕವಿತಾ ಕೊಟ್ಟು ಕಳ್ಸಿನವ, ಯಾಕಂದ್ರೆ ಈಗ 3 ತಿಂಗಳು ಪ್ರೆಗ್ನೆಂಟ್ ಅಲ್ಲ, ಪಾಪ ಚಂದಂಗೆ ತಿಂದು ಉಂಡು ಬೆಳಿಲಿ ಅಂತ ಹೇಳಿ, ಮಗು ದಷ್ಟಪುಷ್ಟ ಆಗ್ಲಿ ಅಂತ ಹೇಳಿ ನಾನೇ ಕೊಟ್ಟು ಕಳ್ಸಿನಿ. ಅಲ್ರಿ ಅತ್ತಿ, ಹೊಸ ನೀವು ತಗೊಂಡ್ ಕೊಟ್ಟು ಕಳಿಸ್ಬೇಕಿಲ್ಲ, ನಾ ಅದನ್ನ ನಮ್ಮ ಮನೆಯಾಗಿಂದ ತಗೊಂಡ್ ಬಂದಿದ್ದೆ. ಅಯ್ಯ ಏನಾಗಲ್ಲ ಬಿಡವಾ, ಏನಾಗಲ್ಲ, ಪಾಪ ದಷ್ಟಪುಷ್ಟ ಬೆಳಿಲಿ. ಯವ್ವ ನಮ್ಮತ್ತಿ ಬರೇ ಮಗಳು ಮಗಳು ಅಂತಾಳು, ನಾ ಎಷ್ಟು ಚಂದ ನೋಡ್ಕೊಂಡ್ರು ನಮ್ಮತ್ತಿ ಮಗಳು ಅನ್ನೋದು ಬಿಡವಾಳು. ಹಲೋ. ಹಾ ಹಲೋ. ಐ ಲವ್ ಯು, ಐ ಮಿಸ್ ಯು. ಅಯ್ಯವ್ವ, ಇಷ್ಟೊಂದು ಪ್ರೀತಿ ಮಾಡೋದಿತ್ತಂದ್ರೆ ಬೆಳಗ್ಗೆ ಯಾಕೆ ಜಗಳ ಮಾಡಿದ್ರಿ ನೀವು? ಅಯ್ಯ ಮಣಿ ಬಂತನ ಫೋನ್? ಅಲ್ಲ, ಒಂದು ಪ್ರೊಫೈಲ್ ಬಂದೈತೆ ಅಂತ ನೋಡು ನಿನ್ಗ ಮದ್ವಿ ಮಾಡ್ಕೊಳಕ. ಯವ್ವ ನಾ ಕಾಲೇಜ್ ಕೊಂತೀನಿ, ಆಮೇಲೆ ಬಂದ್ ಮಾತಾಡ್ತೀನಿ, ಹೋಗ. ಪೂರ್ತಿ ಕೇಳೋಗ. ಹುಡುಗ ಬಾ ಚಲೋ ಅದಾನಂತ, ಆಸ್ತಿ ಐತಂತ, ಅಂತಸ್ತ ಐತಂತ, ಒಳ್ಳೆ ಜಾಬ್ನಾಗ ಅದಾನಂತ, ಆಮೇಲೆ ಕಾರು ಬಂಗ್ಲೆ ಎಲ್ಲ ಐತಂತ ನೋಡ. ಏನ ಸ್ವಲ್ಪ ತಲೆಯಾಗ ಕೂದ್ಲಿಲ್ಲ ಅಂತ ನೋಡ ಅಷ್ಟ, ಹಂಗಾರ ರಿಜೆಕ್ಟೆಡ್. ಅವ ಏನ ಅಪ್ಪ ಯಾವ್ದೋ ಹುಡುಗನ್ ಪ್ರೊಫೈಲ್ ಬಂದೈತಂತ ಇದೆ, ಯಾರಮ್ಮ? ಯಾ ಬ್ಯಾಡ್ ಬಿಡ, ಅವನ್ ನೀನು ರಿಜೆಕ್ಟ್ ಮಾಡ್ತಿ ಸುಮ್ನ. ಇಲ್ಲಿ ಹೇಳುವ ಯಾರಂತ, ಅವ್ನ್ ತಲೆ ಕೂಲಿಲ್ಲ ಇಷ್ಟ. ಎಲ್ ತಗೋ ಹಾಕಿನಿ, ಏನಿಲ್ಲ ಹಾಕಿನಿ ತಗೋ. ಅಲ್ಲ 5 ವರ್ಷದ ಹಿಂದೆ ಅಲ್ಲ ಅಂದಲ್ಲ ತಲೆ ಕೂಲಿಲ್ಲದಕ್ಕ, ಅವನ ಎಲ್ ತಗೋ ಹಾಕಿನಿ. ನೀನೇ ಹೇಳಲ್ಲ ಎಲ್ಲ ಐತಂತೆ, ಹಾಕಿನಿ ತಗೋ. 35 ಹಾಕುವಂತೆ ಯವ್ವನಂದ, ಅದಕ್ಕೆ ಯಾವ ಇರ್ಲಿ ಕಟ್ಕೊಂತೀನಿ. ಈ ಬುದ್ಧಿ ಯಾವಾಗ ಬಂದಿತ್ತಂದ್ರ ಇಷ್ಟೊತ್ತನ ಹಿಂಗ ಹಾಕಿದ್ದಿಲ್ಲ ನನಗೆ. ಇಷ್ಟ ಅಂತಲೇ 4 ಮಕ್ಳು ಇರ್ತಿದ್ವಿ ನನ್ ಕೈಯಾಗ. 3,000 ರೂಪಾಯಿದೊಳ ಬುಕ್ ಬ್ಯಾಗ್ ಕೊಡ್ತೀವಿ. ಫ್ರೀ ಎಜುಕೇಶನ್. ಸ್ಕೂಲ್ ಫೀ ಓನ್ಲಿ 80,000 ರೂಪಿ. 1 ರೂಪಾಯಿನೂ ಬ್ಯಾಡ್ ನೋಡ್ರಪ್ಪ. ಬುಕ್ಕ ಬ್ಯಾಗು ಶೂಸು ಬಟ್ಟಿ ಎಲ್ಲ ನಾವು ಕೊಡ್ತೀವಿ. ನಮ್ ಕಡೆ PUC ಡಿಗ್ರಿ ಮುಗಿಸಿರೋ ಯಂಗ್ ಅಂಡ್ ಫ್ಯೂಚರ್ ಬ್ಯೂಟಿಫುಲ್ ಟೀಚರ್ಗಳು ಅದಾರ. D.Ed B.Ed PhD ಕಲ್ತಿರೋ ಹೈಲಿ ಎಜುಕೇಟೆಡ್ ಟೀಚರ್ಸ್ ಅದಾರ. ಅದು 15 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ಟೀಚರ್ಸ್. ಊಟ ನೀವೇ ಮನೆಯಿಂದ ತರಬೇಕು. ಹಾಲು ಮೊಟ್ಟೆ ಅನ್ನ ಸಾರು, ಆಮೇಲೆ ಯಾರಾದ್ರೂ ಬುತ್ತಿ ತಗೊಂಡ್ ಬಂದ್ರೆ ಕಸ್ಕೊಂತಿನ್ರಿ, ಯಾರು ಕೇಳೋರಿಲ್ಲ. ನಿಮ್ಮನ್ನ ಕರ್ಕೊಂಡು ಹೋಗಕ್ಕ ಸ್ಕೂಲ್ಗಳು ಬಸ್ಗಳು ಬರ್ತಾವ. ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಹೆಡ್ ಮಾಸ್ಟರ್ ಬೇಕಾದ್ರೂ ಬರ್ತಾರ. ಅಟೆಂಡೆನ್ಸ್ ಏನಾದ್ರೂ ಶಾರ್ಟೇಜ್ ಆದ್ರೆ ಎಕ್ಸಾಮ್ ಮಾತ್ರ ಕುದುರಿಸೋದಿಲ್ಲ. ಏನ್ ಅಟೆಂಡೆನ್ಸ್ ಏನ್ ಚಿಂತೆನ ಮಾಡ್ಬೇಡ್ರಿ, ನಾವು ಪಾಸ್ ಮಾಡ್ತೀವಿ ನಿಮ್ಮನ್ನ. ಪ್ಲೇ ಗ್ರೌಂಡ್ ಸ್ವಲ್ಪ ಐತಿ, ಅಂತೇನ್ ಚಿಂತೆ ಇಲ್ಲ. ಪ್ಲೇ ಗ್ರೌಂಡಾ ಎಂತ 10 ಸಾಲಿ ಬೇಕಾದ್ರೆ ಕಟ್ಬೋದು ನೀವು, ಪ್ರೈವೇಟ್ ಸಾಲಿಗಳು. ಅಷ್ಟು ದೊಡ್ಡ ಪ್ಲೇ ಗ್ರೌಂಡ್ ಐತಿ ನಮ್ದು. ಎಕ್ಸಾಮ್ ಒಳಗ ಮಾರ್ಕ್ಸ್ ಹೆಂಗ್ ತಗೋಬೇಕಂತ ಹೇಳ್ಕೊಡ್ತೀವಿ. ಜೀವನದಾಗ ಎಜುಕೇಶನ್ ಇಲ್ಲ ಅಂದ್ರೂ ಹೆಂಗ್ ಬರ್ಬೇಕನ್ನೋದು ಹೇಳ್ಕೊಡ್ತೀವಿ. ಜೀವನದ ಪಾಠ ಅಂತೂ ಮಸ್ತರ ಕಲಿಸ್ತೀವಿ. ಸೊ ಯೋಚನೆ ಮಾಡಿ ಯಾವ್ದು ಚಲೋ ಅಂತ ಚೂಸ್ ಮಾಡಿ ತಗೋ. ಇದ್ರಲ್ಲಿ 10,000 ಇದೆ. ಏನ್ ಕೆಲಸ ಆಗ್ಬೇಕು ಮೊದ್ಲು ಹೇಳು. ಇವತ್ತು ಸಾಯಂಕಾಲ ಫ್ರೆಂಡ್ಸ್ ಜೋಡಿ ಪಾರ್ಟಿ ಇದೆ, ಹೋಗ್ತಾ ಇದೀನಿ, ಒಂದ್ ಸ್ವಲ್ಪ ಹಾಕೊಂತೀನಿ. ನೀ ದುಡ್ಡು ಕೊಟ್ಟ ತಕ್ಷಣ ನಾನು ಸುಮ್ಮ ಮಾಡ್ಬಿಡ್ಬೇಕಾ? ತಗೋ. ಏನ್ ತೊಂದ್ರೆ ಇಲ್ಲ, ಆರಾಮಾಗಿ ಕುಡ್ಕೊಂಡು ಮನೆಗೆ ಬಾ, ಆಮೇಲೆ ಬೇಗ ಬಾ. ಏನ್ ಬರೋದ್ ಬೇಡ, ನೀ ಕುಡ್ಕೊಂಡು ತಿನ್ಕೊಂಡು ಬೆಳಗ್ಗೆ ಎದ್ದು ಬಾ ಆರಾಮಾಗಿ, ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ.
ಆಯ್ತಾಯ್ತು, ನಿಮ್ ಫ್ರೆಂಡ್ಸ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಕುಡ್ದಿದ್ದೆಲ್ಲ ಇಳಿದ್ಮೇಲೆ ಆರಾಮಾಗಿ ಬಾ, ನಾ ಎಲ್ಲ ಮ್ಯಾನೇಜ್ ಮಾಡಿ. ಅಕ್ಕ ಕೊದು ನಂಗದು ನಂದದು. ಇಲ್ಲ ಇದು ನಂದು. ಅಕ್ಕ ಪ್ಲೀಜ್ ಕೊದು ನಂದದು. ಅಮ್ಮ ಕೊದು ಕೊದೋ ನಂದದು. ಆಯ್ತು ಅಕ್ಕ, ನೀನೇ ತಿನ್ನು. ಬಾ ತಿನ್ನಿಸ್ತೀನಿ ನಿಂಗೂ ಅಂತೂ. ಕ್ಯಾಮ್ರಾ ಯಾಕೋ ಇಲ್ಲಿಟ್ಟಿದ್ಯಾ? ಅಪ್ಪ ರಾತ್ರಿ ಆದ್ರೆ ಇಲ್ಲಿ ಇರ್ತೀನಿ, ಬೆಳಗ್ಗೆ ಎದ್ದು ನೋಡಿದ್ರೆ ಅಜ್ಜಿ ಪಕ್ಕ ಮಲ್ಕೊಂಡಿರ್ತೀನಿ. ನಂಗೆ ಯಾಕೋ ನನಗೆ ನಡೆಕಾಲ ಏನಾದ್ರೂ ಇದೆಯಾ ಅಂತ ಡೌಟ್ ಬರ್ತಿದೆ, ಅದಕ್ಕೆ ಇವತ್ತು ಕ್ಯಾಮ್ರಾ ಇಟ್ಟು ನೋಡ್ಬೇಕಂತ. ಮಗ ಅಲ್ಲ ಮಗ, ನೀನ್ ದೊಡ್ಡ ಮಗ. ಅಮ್ಮ, ನನ್ನ ಹೆಂಡತಿಗೆ ಏನ್ ಹೇಳಿದೆ ನೀನು? ಅವಳು ಶಟ್ಕೊಂಡ್ ಕೂತಿದ್ದಾಳೆ. ಅಯ್ಯೋ ನಾನೇನ್ ಹೇಳಪ್ಪ, ನಾ ಏನೇನು ಹೇಳಲ್ಲ. ನಾವ್ ಯಾರಂತ ಹೇಳೋಣ ಅವಳಿಗೆ? ಏನ್ ಮಾಡುದು, ನಮ್ಮ ಮನೆ ಮಕ್ಕಳೇ ಸರಿ ಇಲ್ಲ, ಅದೇನೋ ಪ್ರೀತಿ ಮಾಡಿ ಮದುವೆ ಆಗಿ ಬರ್ತಾವೆ. ಅಮ್ಮ, ನಾ ಇವಳನ್ನ ಆಫೀಸಿಗೆ ಬಿಟ್ಟು ಬರ್ತೀನಿ. ಏನು ಮಗ ಸೊಸೆ ಆಫೀಸ್ ಕೊಂಡಿದ್ದಾರೆ? ಅಯ್ಯೋ ಏನ್ ಕೇಳ್ತಿ ಬಿಡು ಪಂಕಜ. ಮಗ ಏನ್ ಮದುವೆಗೆ ಬಾ ದಿನ ಆಗಿಲ್ಲ, ಪ್ರೀತಿ ಮಾಡಿ ಮದುವೆ ಆದ ನೋಡು. ಆಲ್ರೆಡಿ ಹೆಂಡತಿನ ಆಫೀಸ್ ಕರ್ಕೊಂಡು ಹೋಗೋದೇನು, ಶಾಪಿಂಗ್ ಕರ್ಕೊಂಡು ಹೋಗೋದೇನು. ನಾನು ಒಂದ್ ಸ್ವಲ್ಪ ಇಲ್ಲೇ ಪಕ್ಕದ ಮನೆ ಅಂಗಡಿ ಅಂತ ಹೋಗಿ ಸಂತಿ ತರೋಣ ಬಾರು ಅಂತಂದ್ರೆ ಯವ್ವ ನಡ್ಕೊಂತ ಹೋಗಂತ ನಾನೇ. ಅಮ್ಮ, ಇವತ್ತು ರಾತ್ರಿ ಅಡ್ಗೆ ಏನ್ ಮಾಡ್ಬೇಡ, ಇವತ್ತು ನಮ್ಮ ಅತ್ತೆ ಮನೆಯವ್ರು ಕರೆದಿದ್ದಾರೆ ಊಟಕ್ಕೆ ಅಂತ. ಹೌದನಪ್ಪ, ಹೋಗಿ ಬಾರಪ್ಪ. ನಿನ್ಗೆ ಆಗ್ಬೇಕೀಗ ಅಪ್ಪ ಅಮ್ಮ ಎಲ್ಲ ಅತ್ತೆ ಮಾವನ ಮಾಡಿ ಹಾಕ್ತಾರೆ. ಅಮ್ಮ, ಹೊಟ್ಟೆ ಹಸಿತಿದೆ, ಊಟ ಹಚ್ಕೊಡ್ಬಾ ಅಮ್ಮ. ಯಾಕೆ ನೀನ್ ಹೆಂಡತಿ ಇದ್ದಾಳ, ಹಚ್ಕೊಂಡ್ ತಿನ್ನೋಗು. ನಿಮ್ಮ ಅಪ್ಪಂದೇನೋ ಪೆನ್ಷನ್ ರೊಕ್ಕ ಬರೋಲ್ಲ ನೋಡ್ಕೊಂಡ್ ಬಾರು. ಇಂದ್ರಮ್ಮ ಏನು ಫೋನ್ ಹಚ್ತಿದ್ರ? ಹೋಗಪ್ಪ, ಮತ್ತೆ ಎತ್ಲಿಕ್ಕಂದ್ರ ಅದಕ್ಕೊಂದ್ ಜಗಳ ಮಾಡ್ತಾಳ. ಹೋಗು. ನನ್ ಮಗನ ಶರಗ್ನ ಗಂಟ ಹಾಕಿ ಕಟ್ಕೊಂಡ್ ಬಿಟ್ಟಾಳ ನೋಡು, ಹೆಂಡತಿ ಗುಲಾಮ ಆಗಿಬಿಟ್ಟನ್. ರೀ, ನಾ ಈ ತಿಂಗಳ ನಿಮ್ ಜೋಡಿ ಬಾ ಕಡಿಮೆ ಜಗಳ ಮಾಡ್ತೀನಿ ನೋಡ್ರಿ. ಅಯ್ಯೋ ಬಾ ಚಲೋ ಆತಲ್ವಾ, ಅಂತದ್ ಏನಾತ ಅಂತ ಒಳ್ಳೆ ಬುದ್ಧಿ ಬಂತಲ್ಲ ನಿನಗ? ಅಯ್ಯ ಏನ್ ಮಾಡುದು, ಇದು ಫೆಬ್ರವರಿ ತಿಂಗಳ ಬರೀ 28 ದಿನ ಅದಾವ್, ಅದಕ್ಕ 28 ದಿನ ಅಲ್ಲ ಜಗಳ ಮಾಡಕ್ತಿರೋದು. ಹಲೋ, ಯಾರಿದೆ? ನಾನ ನಿನ್ ಗಂಡ. ಯಾರ ಫೋನ್ ಹಚ್ಚಿ ಗಂಡ ಗಂಡ ಅಂದ್ರೆ ನಾನ್ ಗಂಡನ ಮುಂದೆ ಹೇಳ್ತೀನಿ ನೋಡ. ಅಯ್ಯ ಸುಬ್ಬಿ, ನಾನ ನಿನ್ ಗಂಡ, ಫೋನ್ ನಂಬರ್ ನೋಡ್ ಒಂದಿಟ್ಟು. ಅಯ್ಯೋ ನೀವನ್ರಿ, ನೀವ್ ಸುದ್ದಿ ಅನ್ನೋ ಗೊತ್ತಾತ್ರಿ ನೀವ ಅಂತೇಳಿ. ಏನ್ರಿ ದಿನ ಫೋನ್ ಹಚ್ಚಕತ್ತಿರ್ಲ? ಅಲ್ಲ ಬಾರ ಊರಿಗೆ, ಎಷ್ಟ್ ದಿನ ಅದು ಬರ್ಲಾರ್ದ? ಅಯ್ಯ ಈಗ 2 ದಿನ ಅದು ಬಂದ ಆಲ್ರೆಡಿ ಬಾ ಬಾ ಅಂತ 3 ಸಲ ಫೋನ್ ಹಚ್ತಿರಲ್ಲ ನೀವಂತ್ರು. ಅಲ್ಲ ಹೋಗಿ 2 ವಾರ ಆತ, ನಾ ಊಟದ ಗಂಡನ ಊಟ ಏನ್ ಅನ್ನೋದು ಕೇಳ್ತೇನೆ ಒಂದಿಟ್ಟಾರ. ಅಯ್ಯೋ ನಿಮ್ಗೇನ್ ಕಮ್ಮಿ ಆಗೈತ್ರಿ? ಫ್ರಿಜ್ ಐತಿ, ವಾಷಿಂಗ್ ಮೆಷಿನ್ ಐತಿ, ಫ್ರಿಜ್ ವೆಜಿಟೇಬಲ್ ಅದಾವ್, ಎಲ್ಲ ಅದಾವ್, ಮಾಡ್ಕೊಂಡು ಒಂದಿಟ್ಟು ತಿನ್ರಿ. ಒಂದ್ 4 ದಿನ. ಅದು ಅಲ್ಲ, ದುಬೈಯಿಂದ ನಮ್ಮ ಅಂಕಲ್ ಬರಾಕತ್ತಾರ, ಅವ್ರನ್ನ ಒಂದಿಟ್ಟು ಮಾತಾಡ್ಸ್ಕೊಂಡು ಹೋಗಂತೇಳ ನಮ್ಮವ್ವ. ಅಯ್ಯ ಆಡ್ಬಿಟ್ಟಿ, ಬರೀ ಇದಾತಿಂದ ಮಾವ ಬರ್ತಾನ ತಮ್ಮ ಬರ್ತಾನ ಅಂತ ಹೇಳಿ ನೀನು ನಿಮ್ಮ ಅವ್ ಕೂಡಿ ಒಟ್ಟ ಅಲ್ಲೇ ಕುಂತ್ ಬಿಡ್ರಿ. ಬರ್ತೀನಿ ಇಡ. ಗುಂಡ, ನಿಜವಾದ ಕನ್ನಡಿಗರು ಯಾರು ಗುಂಡ? ನಾನ್ ಮಾತಾಡಿ ಸಂಜೆ, ನಿಜವಾದ ಕನ್ನಡಿಗರು ಯಾರು ಗೊತ್ತಲ್ಲ? ಇಂಗ್ಲಿಷ್ನಾಗ ಯಾರು ಫೇಲ್ ಆಗಿರ್ತಾರ ನೋಡು, ಅವ್ರ ನಿಜವಾದ ಕನ್ನಡಿಗರು. ಅಯ್ಯ ಶಾಂತಕ್ಕ, ಏನಾತ ಇಷ್ಟೊಂದು ಗಾಬರಿಯಾಗಿ ಅಡ್ಡಾಡಕತ್ತಿಯಲ್ಲ? ಏನ್ ಹೇಳಿ ಯವ್ವ, ನನ್ ಗೋಳ. ನನ್ ಗಂಡ ಬೆಳಗ್ಗೆಯಿಂದ ಓ ಶಾಂತಿ ಶಾಂತಿ ಯಾವಕಿನೂ ನೆನಸಾಕತ್ ಬಿಟ್ಟಾಳು. ನನಗರ ಸಾಕಾಗ್ಬಿಟ್ಟೈತಿ ಬೆಳಗ್ಗೆಯಿಂದ. ಏನ್ ಉಣ್ತಿಲ್ಲ ತಿಂತಿಲ್ಲ, ಕುಂತಲ್ಲ ಕುಂತ್ ಬಿಟ್ಟಾನ, ಶಾಂತಿ ಶಾಂತಿ ಅನ್ಕೊಂತ. ನೋಡ್ಬಾರ ನೀಯರ. ಓಂ ಶಾಂತಿ 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 ಶಾಂತಿ. ಅಯ್ಯೋ ಹೌದಲ್ಲ ಅವ್ವ. ಅಲ್ಲ ಏನಾರ ಶಾಂತಿ ಜಪ ಮಾಡಕತ್ತಾನ ನೋಡ್ ಮತ್ತ. ನಿಮ್ಮ ಅವನು ಶಾಂತಿನ ಬೇಡಕತ್ತಾನ. ನೀವೇನ್ ಇಬ್ರು ಬಂದ್ ಇಲ್ಲಿ ನಿಂತಿರಲ್ಲ, ಹೋಗ್ರಿ. ಅಯ್ಯೋ ನಿನ್ ಮನೆ ಕಾಯಿ ಹೋಗೋಗ, ನನ್ ಮನೆ ಉದ್ಧಾರ ಮಾಡೋದ್ ಬಿಟ್ಟು ಗೊತ್ತ ಹಾಳು ಮಾಡಕೊಂತಿಯಲ್ಲ. ಯಾವಕ್ಕೆ ಶಾಂತಿ? ಶಾಂತಿ ಅಂತ ಹುಡುಗಿ ಅಲ್ಲ, ಮನಃಶಾಂತಿ. ಅತ್ತಿ ಸಸಿ ಬರಾನ ಒಂದ್ ಜವಾಬ್ದಾರಿ ಮಾತ್ರ ಬಿಟ್ಕೊಡ್ತಾ, ಅದ್ ಯಾವ್ದಂದ್ರ ಅಡ್ಗಿ ಮಣಿ. ಅದ ತಿಜುರಿ ಬಿಟ್ಕೊಡಣ, ಅದ ಮಣಿ ಕೀಲಿಕೈ ಬಿಟ್ಕೊಡ ಅಂತ ಹೇಳ, ಅದ ಅಧಿಕಾರ ಬಿಟ್ಕೊಡ ಅಂತ ಹೇಳ. ಅಂತವೆಲ್ಲ ಯಾರು ಬಿಟ್ಕೊಡ್ತಾರ ಅಲ್ವಾ? ಅಲ್ಲ ನಾ ತಾಯಿ ಅದ. ಅಯ್ಯೋ ನನ್ ಮಗನ್ ಜೀವನದಾಗ ನಾನ ಒಬ್ಬಕ್ಕೆ ಗ್ರೇಟ್ ಬಹುಮಾನ. ಈಗ ಇಷ್ಟ ದಿವಸ ನಾನ ಎಷ್ಟೋ ಕೊಡ ಜಂಕ್ ಫುಡ್ ತಿಂದಿನಿ, ಇನ್ನು ನನ್ನ ಮಗಗ್ ಹೆಂಗ್ ನಾನು ಜಂಕ್ ಫುಡ್ ತಿನ್ಬೇಡ ಅಂತ ಹೇಳಿ ಬರೀ ಫ್ರೂಟ್ ತಿನ್ನಂತ ಹೇಳಿ? ಅಲ್ಲ ನನಗ ಶಿಸ್ತಂಗೆ ಹೆಂಗಿರ್ಬೇಕು ಅನ್ನೋದು ನನಗ ಗೊತ್ತಿಲ್ಲ, ಇನ್ನು ನನ್ನ ಮಗಗ್ ಹೆಂಗ್ ನಾ ಶಿಸ್ತು ಕಲಿಸ್ಲಿ? ಅಲ್ಲ ಚಂದಂಗೆ ನನಗ ಹೊತ್ತು ಊಟ ಉಣ್ಣೋದು ಗೊತ್ತಿಲ್ಲ, ಇದಕ್ಕೆ ಹೆಂಗ್ ಹೊತ್ತು ಊಟ ಉಣ್ಣಂತ ಹೇಳ್ಬೇಕು, ಹೊತ್ತು ಊಟ ಹಾಕ್ಬೇಕು? ನಾನ ನಮ್ಮ ಅವ್ ಬಂದ್ ಬ್ಯಾಗ್ ತುರ್ಕಿದ್ರೆ ತಿಂತಿದ್ದಿಲ್ಲ. ಹೋಗಿ ಹೋಗಿ ನನ್ನ ನಂಬಿ ಭೂಮಿ ಬಂದೈತೆ ಅಂದ್ರ ಏನ್ ಹೇಳೋದು ಹೇಳ? ಏನ್ಮಾ ಇಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ಕೊಂತ ಅಡ್ಡಾಡಕತ್ತೀಯಾ? ಅಲ್ ಕಣಪ್ಪ, ನಿನ್ ಮಗಳು ಹೇಳಿದ್ಲು ಅದೇನೋ ಅಮೆರಿಕಾದಾಗ ಡ್ರೈವರ್ ಇಲ್ದ ಕಾರ್ಗಳು ಬಂದಾವಂತ. ಅಂತದೇನಾರ ಇಂಡಿಯಾದಾಗ ಬಂತಂದ್ರ ಅವ್ ಹೋಗಿ ಯಾರಿಗಾರ ಗೊತ್ತಂದ್ರದು ಯಾರಿಗ್ ಹೊಡಿತಾರಾಗ? ಅಯ್ಯೋ ಹೌದಲ್ವಾ? ಹಲೋ. ಹಲೋ. ಐ ಲವ್ ಯು, ಐ ಮಿಸ್ ಯು. ಅಯ್ಯವ್ವ, ಇಷ್ಟೊಂದ್ ಪ್ರೀತಿ ಮಾಡೋದಿತ್ತಂದ್ರೆ ಬೆಳಗ್ಗೆ ಯಾಕೆ ಜಗಳ ಮಾಡಿದಿರ್ರಿ ನೀವು? ಅಯ್ಯ ಮನಿ ಬಂತನ ಫೋನ್? ಬೇಬಿ ನೀ ನನ್ ಮೇಲೆ ಸಿಟ್ ಮಾಡ್ಕೊಂಡಿರೇನ್? ಇಲ್ಲ ರೀ, ನಿಮ್ ಮೂಡ್ ಏನಾರ ಆಫ್ ಐತನ? ಮೂಡ್ ಸರಿ ಐತಿಲ್ಲ ನಿಮ್ದು? ಹಂಗೇನಿಲ್ಲ ಹೋಗ. ಅಲ್ಲ ನಾ ಮುಂಜಾನೆ ನಿಮ್ಗೆ ಕೆಟ್ಟ ಅನ್ಸೋಂಗ್ ಏನಾರ ಹೇಳಿ ನಾನು? ಇಲ್ಲವಾ? ಬೇಬಿ ಕರೆ ಹೇಳ, ನೀ ನನ್ ಮೇಲೆ ಸಿಟ್ ಮಾಡ್ಕೊಂಡಿರಿಲ್ಲ? ಹಂಗೇನಿಲ್ಲ ಬಂಗಾರ.
ಮುಂಜಾನಿಂದ ಅದ ಕ್ವಶನ್ ಕೇಳಿ ಕೇಳಿ ಇರಿಟೇಟ್ ಮಾಡಕತ್ತಿ ನೋಡಿ ನಂಗ. ಏನಂದ್ರಿ ನೀವು ಇವಾಗ್ಲೇ? ಅದ ಕ್ವಶನ್ ಕೇಳಿ ಇರಿಟೇಟ್ ಮಾಡಕತ್ತಿ ಅಂದೆ. ಅದಕ್ಕಿಂತ ಮುಂಚೆ ಅದ ಮುಂಜಾನಿಂದ ಅದಕ್ಕಿಂತ ಮುಂಚೆ ರೀ. ಬಂಗಾರಿ ಸುಮ್ನೆ ತಲೆ ತಿನ್ನಕತ್ತಿ ನೀನು. ನನ್ನ ಹೆಸರು ಬಂಗಾರಿ ಅಂತ ಕರಿತೀರಿ ನೀವು. ಮತ್ತೆ ಯಾಕೆ ನನಗೆ ನೀವು ಬೆಳಗ್ಗೆ ಸೌಮ್ಯ ಅಂತ ಹೆಸರು ಇಟ್ಟು ಕರೆದ್ರಿ? ನೀವು ನನ್ನ ಮೇಲೆ ಪ್ರೀತಿ ಮಾಡೋದು ಬಿಟ್ಬಿಟ್ಟಿರಿ, ನಂಗೆ ಗೊತ್ತಾಗಿತ್ತು. ಅಯ್ಯೋ ಕಾರ್ಮಾವಿ. ರವಿ ಇತ್ತಾಗ ಬಂದ್ಬಿಟ್ಟಿದ್ಯಾ? ಸುಮಾ ಒಂದ್ ಕಪ್ ಕಾಫಿ ತಗೊಂಡ್ ಬಾ ಅಮ್ಮ. ಏನಿಲ್ಲ ಸರ್, ಅದು ಪ್ರಾಜೆಕ್ಟ್ದು ಒಂದು ಕೆಲಸ ಇತ್ತು, ಅದನ್ನ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಓಕೆನಾ? ಓಕೆ. ಓ ಮೈ ಗಾಡ್, ಸ್ಯಾಲ್ರಿ ಕ್ರೆಡಿಟ್ ಆಯ್ತು ಫೈನಲಿ. ಹೌದಾ? ಏನ್ ಮಾಡೋದು ನೋಡಿ, ಸ್ಯಾಲ್ರಿ ಕ್ರೆಡಿಟ್ ಆದ್ರೂ EMI, ಮನಿ ರೆಂಟು, ಅದು ಇದು ಅಂತೆ ಖರ್ಚಾಗೇ ಬಿಡ್ತೈತಿ. ನಮ್ಮ ಹುಡುಗರ ಲೈಫೇ ಇಷ್ಟು. ಹೌದು ಸರ್, ನಿಮ್ಗೂ ಹಾಗೇನಾ? ಹೌದು, ನಮ್ದು ಹಾಗೆ ಆಗುತ್ತೆ. ಮನೆ ರೆಂಟು, ಕರೆಂಟ್ ಬಿಲ್ಲು, EMI, ಕಾರ್ ಬಿಲ್ಲು, ಹೌಸಿಂಗ್ ರೆಂಟು, ಇದೆಲ್ಲ ಖರ್ಚಾಗುತ್ತೆ ನಮ್ದು ಕೂಡ. ಸೇವಿಂಗ್ಸೇ ಮಾಡೋಕ್ಕಾಗಲ್ಲ ಅಲ್ವಾ? ರೀ ತಗೊಳ್ಳಿ ಕಾಫಿ. ರೀ ನನ್ನ ಸ್ಯಾಲ್ರಿ ಕ್ರೆಡಿಟ್ ಆಯ್ತು ರೀ. ನಾನು ಸ್ವಲ್ಪ ಶಾಪಿಂಗ್ ಹೋಗಿ ಬರ್ತೀನಿ ರೀ. ನಿಮ್ಗೆಲ್ಲ ಸ್ಯಾಲ್ರಿ ಕಳಿಸಿದ್ದೀನಿ, ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಆಯ್ತಾ? ನೀವು ಸೇವಿಂಗ್ಸ್ ಕೇಳಿದ್ರಲ್ಲ, ನಂದೆಲ್ಲ ಮನಿ ಖರ್ಚಿಗೆ ಆಗುತ್ತೆ, ಅವ್ರದೆಲ್ಲ ಸೇವಿಂಗ್ಸ್ ಆಗುತ್ತೆ. ಇಷ್ಟೇ ನೋಡಿ. ನಿಮ್ಮ ಮನೇಲಿ ಹೇಗೆ? ನನ್ನ ಸ್ಯಾಲ್ರಿ ಅದಕ್ಕೆ ನಿಮಗೆ ಕೊಡಬೇಕು, ನೀವೇ ಅಲ್ವಾ ಮನೆ ಯಜಮಾನ, ನೀವೇ ನೋಡ್ಕೊಳ್ಳಿ ಎಲ್ಲ. ನಮ್ಮ ಮನೇಲಿ ನನ್ನ ಹಿಂದೆ ಏನು ಶೇರ್ ಮಾಡಲ್ಲ ಸರ್. ಅಕ್ಕ, ಮಿಕ್ಕಿರೋ ಚಪಾತಿ ಇದಾವ ತಗೊಂಡೋಗು, ಯಾಕಂದ್ರೆ ನನಗೂ ಈಗ ಟೈಮ್ ಇಲ್ಲ, ನಾ ಹೊರಗೂ ಊಟ ಅಂತೀನಿ. ನಿನ್ ಕೆಲಸ ಮುಗಿದಿದ್ರೆ ನಿಮ್ಮ ಮನೆಗೆ ಹೋಗ್ಬೋದು ನೀ. ಓಕೆ ಸರ್. ಏನಿದು, ಒಂದು ಮ್ಯಾಗಿ ಆರ್ಡರ್ ಮಾಡ್ಬೇಕು ಅಂದ್ರೆ ಇಷ್ಟು ಕಾಸ್ಟ್ಲಿ ಐತಿ, 112 ರೂಪಾಯಿನ. ಬೇಡ ಸರಿ, ಮನೆಗೆ ಹೋಗ್ಬಿಡ್ರಾತ್. ಹಲೋ, ಪ್ಲೀಸ್ ಆರ್ಡರ್ ರೆಗ್ಯುಲರ್ ಪಿಜ್ಜಾ ವಿತ್ ವೆಜಿಟೇಬಲ್ ಆ್ಯಂಡ್ 1 ಸ್ಮಾಲ್ ಕೋಕ್ ಆ್ಯಂಡ್ 1 ಫ್ರೆಂಚ್ ಫ್ರೈ ಮೀಡಿಯಂ ಸೈಜ್. ಸರ್ ನಮಸ್ಕಾರ ರೀ. ಏನಾದ್ರು ತಿನ್ನಕ್ಕೆ ಬಂದಿರೇನ್ರಿ? ಇಲ್ಲ ಕಣಮ್ಮ, ಹೋಗ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ ಕವಿತಾ. ಥ್ಯಾಂಕ್ ಯು ರೀ. ತಗೋ, ನಿನ್ಗೋಸ್ಕರ ಹ್ಯಾಟ್ ತಂದಿನಿ. ಈಗ ಬ್ಯಾಸ್ಗೆ ಸ್ಟಾರ್ಟ್ ಆತಲ್ಲ, ನಿಂಗೆ ಚಲೋ ಆಗುತ್ತೆ ಹೊರಗೆ ಕರ್ಕೊಂಡು ಹೋಗಕ್ಕೆ. ವಾವ್, ಮಸ್ತ್ ಐತಿ. ಎಷ್ಟು ಇದಕ್ಕೆ ರೊಕ್ಕ? ಏನಿಲ್ಲ, 3,000 ರೂಪಾಯಿ ಅಷ್ಟೇ. ಅಪ್ಪ, 3,000 ರೂಪಾಯಿನ? ಅಲ್ರಿ, ಮೊನ್ನೆ ತಾನೇ ನನ್ನ ಫ್ರೆಂಡ್ ತಗೊಂಡ್ಲು ಬರೀ 250 ರೂಪಾಯಿ. ನೀವೇನು ಇಂಥ ಇದನ್ನ ಮಾಡ್ರಿ? ಇದನ್ನ 3,000 ರೂಪಾಯಿ ಅಂತೇಳಿ ಹೋಗಿ ಹೇಳಿದ್ರೆ ನಂಬದೇ ಇಲ್ಲ ಯಾರು. ನೀವು ನನಗೊಂದು ಮಾತು ಹೇಳ್ತಿರ್ಬೇಕು ತಾನೆ. ಅಲ್ಲ ಕಣೆ, ಸರ್ಪ್ರೈಸ್ ಮಾಡ್ಬೇಕಂತಂದೆ. ನೆಕ್ಸ್ಟ್ ಟೈಮ್ ಹೇಳ್ತೊಂದಾರೆ. ಆಯ್ತು. ಹ್ಯಾಪಿ ಬರ್ಡೇ ಕವಿತಾ. ಏನು ಇವ್ರು ಕೈಲಿ ಬಂದಾರ? ನಡಿ ಶಾಪಿಂಗ್ ಹೋಗೋಣ ನಡಿ. ಶಾಪಿಂಗ್ ಯಾಕೆ? ಇವತ್ತು ನಿನ್ ಬರ್ಡೇ ಅಲ್ಲ, ಏನಾದ್ರು ತಗೊಳ್ಳುವಂತೆ ನಡಿ. ಅಲ್ಲ ರೀ, ಬರ್ಡೇ ಅಂತಂದ್ರೆ ಏನಾದ್ರು ಸ್ಮಾಲ್ ಆಗ್ಲಿ ಬಿಗ್ ಆಗ್ಲಿ ಏನಾದ್ರು ಒಂದು ಸರ್ಪ್ರೈಸ್ ಕೊಡ್ಬೇಕು ತಾನೆ, ನೀವೇ ತಗೊಂಡ್ ಬಂದು. ಹಿಂಗ್ ಕೇಳ್ಕೊಂಡು ಶಾಪಿಂಗ್ ಹೋಗೋಣ ನಡಿ ಅಂದ್ರೆ ಇಂಟ್ರೆಸ್ಟ್ ಬರುತ್ತಾ ನಮ್ಗೆ? ಅಲ್ಲ, ನನ್ನ ಸೆಲೆಕ್ಷನ್ ನಿಂಗೆ ಇಷ್ಟ ಆಗುತ್ತೋ ಇಲ್ಲೋ ಅಂತ. ಅಲ್ಲ, ನಾ ಇಷ್ಟಪಟ್ಟಿದ್ದು ತಗೊಳ್ಳೋದಕ್ಕಿಂತ ನೀವು ಕೊಟ್ಟಿದ್ದು ತಗೊಳ್ಳೋದ್ರಲ್ಲಿ ಖುಷಿ ಜಾಸ್ತಿ ಇರುತ್ತೆ ಬರ್ಡೇ ಟೈಮಲ್ಲಿ. ಸ್ವಲ್ಪ ರಿಲೇಶನ್ಶಿಪ್ನ ಅರ್ಥ ಮಾಡ್ಕೋ. ಏನಾಯ್ತು ಹೇಳಿ, ಮಾತಾಡಿ. 2 ದಿನ ಆಯ್ತು ಮಾತು ಬಿಟ್ಟು. ನೀನು ಏನಾಯ್ತು ಹೇಳು ಪ್ಲೀಸ್. ಇವಾಗ ಏನು ನೀನ್ ಮಾತಾಡಲ್ವಾ ಪ್ಲೀಸ್ ಕಣೆ? ನನ್ಗೆ ಏನ್ ಮಾಡಿದೀನಿ ತಪ್ಪು ಅನ್ನೋದೇ ಗೊತ್ತಿಲ್ಲ ನನ್ಗೆ. ನೀನಾದ್ರೂ ಹೇಳು ಪ್ಲೀಸ್, ಏನ್ ರೀಸನ್ ಅಂತ ಅನ್ನೋದ್ರು ಹೇಳು. ಈ ಡ್ರೆಸ್ ಅಲ್ಲಿ ನೀನ್ ಚೆನ್ನಾಗಿದೀಯಾ, ಆದ್ರೂ ಆದ್ರೂ ಏನಿಲ್ಲ ಬಿಡು. ಏನಾದ್ರೂ ರೀ, ಆದ್ರೂ ಅಂದ್ರೆ ಏನು, ಕಲರ್ ಚೆನ್ನಾಗಿಲ್ವಾ? ಅಲ್ಲ ಹೇಳ್ರಿ, ಏನಾಗೈತೆ ಡ್ರೆಸ್ಸಿಗೆ? ಫಿಟ್ಟಿಂಗ್ ಚೆನ್ನಾಗಿಲ್ವಾ? ಏನಾಗೈತೆ ಹೇಳ್ರಿ, ನನ್ ತಲೆ ಕೆಡಾಕತ್ತೈತಿ ಬಾಳ ಕೆಟ್ಟ. ಏನಾಗೈತೆ ಹೇಳ್ರಿ ಫಸ್ಟ್. ರೀ, ಊಟಕ್ಕೆ ಏನ್ ಮಾಡ್ಲಿ? ಪಲಾವ್ ಮಾಡ್ಲಿ, ಚಿತ್ರಾನ್ನ ಮಾಡ್ಲಿ? ನೀ ಫಸ್ಟ್ ಮಾಡ, ಆಮೇಲೆ ನಾ ಅದಕ್ಕೆ ಹೆಸರಿಡ್ತೀನಿ. ಹಲೋ, ಏನ್ ಮಾಡಕತ್ತಿ ಕಣೆ? ಏನೇ ಬೆಳಗ್ಗೆ ಫೋನ್ ಹಚ್ಚಲ್ಲ, ಏನಾಯ್ತು? ಏನಿಲ್ಲ ನೋಡ, ಬೆಳಗ್ಗೆ ಅಡ್ಗಿ ಮಾಡಂತಂದ್ಯ ಒಲ್ಲಂದ, ಜಗಳ ಆತಂದಿಟ್ಟ. ಅದಕ್ಕ ಈಗ ಲಾಯರ್ ಕಡೆ ಹೋಗ್ಯಾನ. ಆಯ್ತು, ಬಂದಿಂದ್ರ ಆಮೇಲೆ ಹಚ್ತೀನಿ. ಯಾಕ, ಏನಾತ್ರಿ? ಏನಿಲ್ಲ ಬಿಡ. ಏನಾತ್ ಹೇಳ್ರಿ. ಅವ ಇನ್ನೊಂದ್ ಸ್ವಲ್ಪ ನಿಂತು ಬಿಟ್ಟು ಬಾ ಅಂತ ಹೇಳಿದ. ಅಯ್ಯ, ಯಾಕ? ಅವನ ಅವಾಗ ಏನ್ ಮಾಡಕತ್ತಾನ, ಅವ್ನು ನಿಂತಿ ಬಟ್ಟಿ ಎಲ್ಲ. ಕವಿ, ಬಾ ಹೋಗುನು. ಎಷ್ಟೊತ್ತಿ ಬರ್ತೀನಿ ಅಂತ ಹೇಳಿದ್ರಿ ನೀವು? 4 ಗಂಟೆಗೆ. ಇವಾಗ ಟೈಮ್ ಎಷ್ಟಾಗೈತಿ? 4:15 ಕಡೆ. ಟ್ರಾಫಿಕ್ ಇತ್ತು, ಹಂಗ್ಯಾಕ್ ಮಾಡ್ತಿ? ನಡಿ ಹೋಗುನು, ಟೈಮ್ ಆಗುತ್ತೆ. ಇಲ್ಲ, ನಂಗೆ ಮೂಡಿಲ್ಲ ಈಗ ಬರಕ್. 15 ನಿಮಿಷ ಅಷ್ಟಲ್ಲಿ ಇಟ್ಟಲ್ಲ, ಟ್ರಾಫಿಕ್ ಇತ್ತಿಲ್ಲ ಅಂದ್ರೆ ನಾನು ಲಗು ಬರ್ತಿದ್ದೆ. ಪ್ಲೀಸ್ ಕಣೆ, ನಿಂಗೆ ಏನ್ ಬೇಕಂತ ತಗೊಳ್ಳೋಂತೆ ಬಾ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಇವತ್ತೊಮ್ಮೆ ಇದೊಂದ್ಸಲ ಕ್ಷಮಿಸ್ಬಿಡು ಆಯ್ತಾ? ಬಾ. ಆಯ್ತು, ನಾ 15 ನಿಮಿಷ ರೆಡಿ ಆಗಿ ಬರ್ತೀನಿ. ಫ್ಯೂ ಮಿನಿಟ್ಸ್ ಲೇಟರ್. ನಡಿ, ನಾ ರೆಡಿ ಆಗಿ ಬಂದೆ. ಎಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದೀನಿ? 5 ನಿಮಿಷದಲ್ಲಿ ರೆಡಿ ಆಗಿ ಬರ್ತೀನಿ ಅಂತ ಹೇಳಿದ್ದೆ. ಇವಾಗ ಎಷ್ಟಾಗೈತಿ? 10 ಮಿನಿಟ್ಸ್ ಆಯ್ತು. ನಂಗೆ ಮೂಡಿಲ್ಲ ಈಗ ಬರಕ್. ಅಳೆ ಅಂದ್ರ ಹೆಂಗಿದ್ರಪ್ಪ? ಅತ್ಯಾರಿ ಮದ್ವಿಕಿನ ಮುಂಚೆ ಬಾ ಚಲೋ ಇದನ್ ಬಿಡ್ರಿ. ಮತ್ತ ಈಗ ಬಂದ್ರೇನ? ಬರ್ರಿ, ನೀವ್ ಹೆಂಗದ್ರಿ? ಅಯ್ಯೋ, ಏನ್ ಕೇಳ್ತಾರೆ, ಮದುವೆ ಆದ್ಮೇಲೆ ಬಾ ಚಲೋ ಅದೀವಿ ನೋಡ್ರಿ. ಮುಗ್ದು ಹೋಯ್ತು. ಏನ್ ಇವ್ರಿಬ್ರು ಕೂಡ ನನ್ ಮೇಲೆ ಕಾಮಿಡಿ ಮಾಡಕ್ ಹತ್ಬಿಟ್ಟಾರಲ್ಲ. ರೀ, ನಿಮ್ಗೆ ಗೊತ್ತಾ ಪಕ್ಕದ ಮನೆಗೆ ಹೋಗ್ಬೇಕು ಬಂದಾಳ, ನಮ್ಗೆ ಗೊತ್ತನ? ಓ, ಆಯ್ಕೆನಾ ಕವಿತಾ ಅಂತೇಳಿ. ಮೊನ್ನೆ ಸ್ವಿಮ್ಮಿಂಗ್ ಪೂಲ್ ಅಂತ ಕುಂತಿದ್ಲ ಆಕಿ. ಹಾಪ್ ಅಂತ ಇಷ್ಟ ತೊಡಿ ಕಾಣುವಂಗ ಹಾಕೊಂಡಿದ್ದಳ್ರಿ. ಪಾಪ ಏನಾಗೈತೆ ಏನೋ ಸುಟ್ಟು ಬಿಟ್ಟೈತಿ ಅರ್ಧ ಕಾಲಕ್ಕಿದು. ಸುಟ್ಟಿದ್ದಲ್ಲ, ಅದು ನಾನು ನೀಟಾಗಿ ನೋಡಿನಿ. ಅದು ಟ್ಯಾಟೂ, ಅದು ಬಟರ್ಫ್ಲೈ ಟ್ಯಾಟೂ. ಸಸಿ ಬದ್ದ ಬಾಯಿಲೆ ಅತ್ತಿರಿ ಕರದ್ರಿ. ಎಷ್ಟೊತ್ತಿಗೆ ಎದ್ದೇವ ಇವತ್ತ? ಅತ್ತಿರಿ 6 ಗಂಟೆಗೆ ಎದ್ದಿವಿ ಅಲ್ವಾ? 6 ಗಂಟೆಗೆ ಎದ್ದು ನೀ ಎಲ್ಲಿಗೆ ಹೋಗುದೈತಿ ಹೇಳಿ ಇವತ್ತ? ನೀ ಅಷ್ಟ್ ಲಗು ಹೇಳೋದಕ್ಕ ನಿಮ್ಮ ಮಾವ ನನ್ನ ಮಕ್ಕಳಕ ಬಿಡವಲ್ಲ ನೋಡ. ಆಲ್ರೆಡಿ ನಿನ್ ಸಸಿ ಎದ್ದಾಳಂತೆ. ಅಟ್ಲೀಸ್ಟ್ ನಿಂದು ನಿದ್ದಿನೂ ಪೂರ್ತಿಗೊಳಿಸಂಗಿಲ್ಲ, ನನ್ನ ನಿದ್ದಿನೂ ಪೂರ್ತಿಗೊಳಿಸಂಗಿಲ್ಲ. ಲೇಟಾಗಿ ಹೇಳ, ಏನ್ ಮಾಡೋದೈತಿ ಎದ್ದ? ನಾಳೆಯಿಂದ 10 ಗಂಟೆ ಕೇಳಿಕ್ಕಂದ್ರೆ ನಿನ್ನ ಕಾಲ ಮುರಿತೀನಿ ನಿಂದ. ನನ್ನ ಮಲ್ಕೊಳಕ್ ಬಿಡು ಒಂದಿಟ್ಟು. ಸಂಡೇ ಸ್ಯಾಟರ್ಡೇನು ಲಗುನ ಎದ್ದು ಕುಂತ್ ಬಿಡ್ತಾ.
ಆಯ್ತು ಅತ್ಯಾರ, ನಾಳಿಂದ ಹಂಗ ಮಾಡ್ತೀನಿ. ಅತ್ತಿರಿ ಇವತ್ತು ಅಡಿಗೆಗೆ ಏನ್ ಮಾಡ್ಲಿ? ದಿನ ಇದ ಮಾಡ. ಅತ್ತಿರಿ ಅಡಿಗೆಗೆ ಏನ್ ಮಾಡ್ಲಿ, ಅತ್ತಿ ಅದ ಏನ್ ಮಾಡ್ಲಿ ಅಲ್ವಾ? ದಿನ ಮನಿದ ಊಟ ಯಾರ್ ತಿಂತಾರ? ವಾರ ಇಡೀ ನಿನ್ ಕೈ ರುಚಿನ ತಿಂದಿರ್ತೀವಿ. ಇವತ್ತೊಂದಿನ ಹೊರಗ್ ತಿನ್ನು ನನ್ ತಿಂದರ. ಒಂದ್ ಕೆಲ್ಸ ಮಾಡ, ನೀ ಹೋಗಿ ಮಕ್ಕೋ ಹೋಗ. ನಿನಗ ಆರಾಮಿಲ್ಲ ಅಂತ ಹೇಳ್ತೀನಿ. ನನ್ ಮಗಗ್ ಫೋನ್ ಮಾಡಿ ಹೇಳ್ತೀನಿ, ಬರ್ಬೇಕಾದ್ರ ಅಲ್ಲೇ ಏನಾರು ತಗೊಂಡ್ ಬಾ ಅಂತೇಳಿ. ನನಗ ಮಾಡಂತಂದ್ರ ನನ್ ಕಾಲ್ ನೋವಾಗ್ಯಾವ ಅಂತ ಹೇಳ್ತೀನಿ. ನೀನು ಹಂಗ ಹೇಳ. ಏನ ಹೊರಗಿನ ತಿನ್ನು. ಅಡ್ಗೆ ಮಾಡೋದು ಯಾಕೆ ಟೆನ್ಷನ್ ಮಾಡ್ಕೊಂಡು? ರವಿವಾರ ಶನಿವಾರನು ಅದನ್ನ ಬರೇ ಅದನ್ನ ಮಾಡು. ನಾನು ಸಸಿ ಮುದ್ದೆ ಇವತ್ತ ನಮ್ ರಿಲೇಟಿವ್ ಬರಾಕತ್ತಾರ, ಅಂದ್ರ ನಿಮ್ ಚಿಕ್ಕಮ್ಮ ಮತ್ತೆ ನಿಮ್ ಅತ್ತಿ ಬರಾಕತ್ತಾರ. ಪದೇ ಪದೇ ಹಗ್ಲೆ ಮುಗ್ಲೆ ಚಾ ಮಾಡಂತಾರ. ನೀ ಏನ್ ಹೇಳು, ಹಾಲ್ ಖಾಲಿ ಆಗ್ಯಾವು, ಆಮೇಲೆ ಸಕ್ರಿ ಖಾಲಿ ಆಗೈತೆ ಅಂತ ಹೇಳ. ಒಮ್ಮೆ ಮಾಡ್ಕೊಡು ಏನ. ಆಮೇಲೆ ಹೆಂಗಾರ ಮಾಡಿ ಲಗುನ ಅವ್ರ ಮನೆಯಿಂದ ಸಾಗಾಕದ್ ನೋಡು. ಇಲ್ಲ ಅಂದ್ರೆ ಎಲ್ಲಾ ಕೆಲ್ಸ ನಿನ್ಗ ಹಸ್ತಾರ ನೋಡು, ಬರೀ ಕೆಲ್ಸ ಹಸ್ತಾರ. ಆಯ್ತು ಅತ್ತೆ, ಹಂಗ ಮಾಡ್ತೀನಿ. ಅತ್ತೆ ಒಂದ್ ಕಪ್ ಕಾಫಿ ಕೊಡತ್ತೆ. ಅಲ್ವಾ ಈಗ ತಾನೇ ಊಟ ಮಾಡಿ ಅದು ಕೂಸಿಗೆ ಏನ್ ಹಗ್ಲೆ ಮುಗ್ಲೆ ಹಂಗ ಹಾಕೊಂತ ಇರೋದನ? ಅತ್ತೆ ಅದು ಹೊಟ್ಟೆಗಿರೋ ಕೂಸ ಕೇಳಾಕತ್ತೈತಿ. ಒಂದಿಟ್ ಕಾಫಿ ಮತ್ತೆ ಬಿಸ್ಕೆಟ್ ತಿನ್ನು ಅಂತ ಹೇಳಿ. ಆಯ್ತು ತಗೋರ್ವಾ, ಮಾಡ್ಕೊತೀನಿ. ಸುಳ್ಳು ಪ್ರೆಗ್ನೆಂಟ್ ಅಂತ ಹೇಳಿ ಎಲ್ಲ ಕೆಲಸನ ಮತ್ತಿ ಕಡೆಯಿಂದ ಮಾಡ್ಸಾಕತ್ತೀನಿ. ತಗೋರ್ವಾ. ವಾವ್, ಮಸ್ತ್ ಆಗಿತ್ತು ಕಾಫಿ ಅಲ್ವಾ? 9 ತಿಂಗಳ ಆಗ ಬಂತು, ಇನ್ನು ಹೊಟ್ಟಿನೂ ಕಾಣವಲ್ದು, ಮತ್ತೆ ಡೆಲಿವರಿನೂ ಆಗ್ವಲ್ದಲ್ವಾ? ನೋಡಿ, ನಾಳೆ ಡಾಕ್ಟರ್ ಕಡೆ ಹೋಗೋಣ. ಆಗುತ್ತೆ. ಇದು ಅಲ್ದೆ ನಮ್ಮ ಅವಾಗ ಲೇಟ್ ಡೆಲಿವರಿ ಆಗೈತೆ, ಅದಕ್ಕೆ ನಂದು ಲೇಟ್ ಆಗುತ್ತೆ ತಗೋತ್ತೆ. ಓ ಹಂಗಣ, ಆಯ್ತು. ಆಯ್ತಾ ಕುಂದ್ರ ಬರ್ರಿ. ಇಲ್ವಾ, ಅಡಿಗೆ ಮನೆ ಕೆಲಸ ಐತೆ, ಹೋಗ್ತೀನಿ. ಪಾಂಡೆ ಅದು ತಿಕ್ಬೇಕು. ಬರೀ ನವತ್ತಿ ನನ್ನ ಕಡೆ ಕೆಲಸ ಮಾಡ್ತಿದ್ಲು, ಈಗ ಮಜಾ ಐತಿ. ಅಯ್ಯ, 2 ಸತಿ ಹೇಳಿ ನೀವನ್ನೆಲ್ಲ ರಿಪೋರ್ಟ್ ಕೆಳಗೆ ಹೋಗಿ ಬೇಡ ಅಂತೇಳಿ. ಪ್ರೆಗ್ನೆಂಟ್ ಅಲ್ಲ, ಬರ್ಲಿಂದರ ಮಾಡ್ತೀನಿ. 9 ತಿಂಗಳು ನನ್ನ ಕಡೆ ಕೆಲಸ ಮಾಡ್ಸಾಳ ಆಕಿ. ಹತ್ತಿರಿ ಪಪ್ಪುಗೇನ ಸಾಯಂಕಾಲ ಆತಲ್ಲ, ವಡಾ ಪಾವ್ ತಿನ್ಬೇಕು ಅನ್ಸಾಕತೈತ್ರಿ, ಮಾಡ್ಕೊಡ್ತೀರಿ? ಹೌದಲ್ವಾ ಸಸಿ ಮುದ್ದ, ಬಾಂಕ್ ಬಾಳದ ಬಿಡುವ. ನನಗೂ ಯಾಕೋ ಈಗ ಇವತ್ತಿಂದ ಬಾಂಕ್ ಸ್ಟಾರ್ಟ್ ಆಗೈತೆವ. ಯಾಕೋ ವಾಂತಿ ಬಂದಂಗ ಆಗತೈತಿ. ನಂಗೂ ಏನೇನೋ ತಿನ್ಬೇಕು ಅನ್ಸಾಕತೈತಿ. ನಾನು ನಿನಗೆ ಎಷ್ಟು ಸಲ ಹೇಳಿನ ರಮೇಶನ್ ಜೋಡಿ ಫೋನ್ ಮಾತಾಡ್ಬೇಡ ಅಂತ ಹೇಳಿ. ಆಮೇಲೆ ನಾನು ಇವತ್ತು ನನ್ನ ಫ್ರೆಂಡ್ ಶಾಲಿನಿ ಜೋಡಿ ಪಾರ್ಟಿಗೆ ಹೊಂಟೀನಿ. ಗರ್ಲ್ಸ್ ಫ್ರೆಂಡ್ಸ್ ಅದಾರನ? ನಿನಗೆ ಬಾಯ್ಸ್ ಫ್ರೆಂಡ್ಸ್ ಅದಾರ ಇಲ್ಲ, ಹಂಗ ನನಗೂ ಗರ್ಲ್ಸ್ ಫ್ರೆಂಡ್ಸ್ ಅದಾರ. ನಾನು ನಿನಗೆ ಎಷ್ಟು ಸಲ ಹೇಳಿನಿ ಜೀನ್ಸ್ ಎಲ್ಲ ಹಾಕೊಂಡ್ ಬರ್ಬೇಡ ಅಂತ. ನೋಡ್ತಾರಲ್ಲ ಹೆಂಗ್ ಕಾಣಿಸುತ್ತೆ, ಚುಡಿದಾರ್ ಹಾಕೊಂಡ್ ಬಾ ನಾಳಿಂದ. ಅಯ್ಯ, ಏನ್ ನೀನ ಒಂದಿಟ್ಟು ಸ್ಪೇಸ್ ಕೊಡು ನನಗ. ಏನ್ ನನ್ನ ಮೇಲೆ ಬಂದ್ ಕುಂದಿರ್ತೀಯೇನ? ಸ್ಪೇಸ್ ಬೇಕಲ್ಲ ನಿನಗ? ಆಯ್ತು, ಇಲ್ಲಕ್ ಬಂದ್ರಿ, ಎದ್ ನೋಡ್ರಿ. ಸ್ಪೇಸ್ ಬೇಕಲ್ಲ ನಿಮಗ? ಈ ಅಡ್ಗೆ ಏನ್ ಮಾಡಕ್ ಸರಿ, ಸ್ಪೇಸ್ ಬೇಕಲ್ಲ ನಿಮ್ಗೆ? ನೋಡುವ ತಂಗ್ಯವ, ಇವತ್ತಿಂದ ನೋಡ್ ನೀ ಯಾವ ಸಂಬಂಧನೂ ಇಟ್ಕೊಂಗಿಲ್ಲ ಅವ್ನ ಜೋಡಿ. ಅವಂಗ ಫೋನು ಮಾಡೋ ಹಂಗಿಲ್ಲ. ಮತ್ ನೀನ ಅವಂದೇನಾರ ಫೋನ್ ಬಂದ್ರ ಮತ್ತ ಫೋನ್ ಕಟ್ ಮಾಡ ಅಷ್ಟ. ಏನ್ ಮಾಡಕತ್ತಿ ಮಗನ? ಏನಿಲ್ಲ, ಸುಮ್ನ ಟಿವಿ ನೋಡ್ಕೊಂಡ್ ಕುಂತೀನಿ. ಆಯ್ತಪ್ಪ, ಹಿಂಗ ಆರಾಮ್ ಕುಂತ. ಅವ ಅಡ್ಗೆ ಮನೆಗೆ ಏನಾರ ಹೆಲ್ಪ್ ಮಾಡ್ಲೇನ್ವಾ? ಏನ್ ಬೇಡಪ್ಪ, ನಾ ಎಲ್ಲ ಮಾಡ್ಕೊಂತೀನಿ, ಹೋಗ್ಲಿ. ಏನ್ ಮಾಡಕತ್ತಿಪ್ಪ ಮಗನ? ಅವ ಸುಮ್ನ ಮಕ್ಕಳು. ಸುಮ್ನೆ ಮಕ್ಕೋ. ನಿನಗೆ ಏನೈತ್ ಕೆಲಸ ಹೇಳ್ ಮನ್ಯಾಗ? ಅವಾಗೊಂದಿಟ್ಟು ಹೆಲ್ಪ್ ಮಾಡ್ಬೇಕು ಅನ್ನೋದಿಲ್ಲ, ಏನಿಲ್ಲ. ಆರಾಮ್ ಮಲ್ಕೊಳ್ಳೋದು ಒಂದೇ ಕೆಲಸ ನಿಂದ ಅಲ್ಲ? ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿ ಕುಂತಿ? ಇಷ್ಟು ಸೈಲೆಂಟ್ ಆಗಿ ಕುಂದ್ರವಲ್ಲ? ಏನಾಗೈತೆ ಹೇಳ? ಏನಿಲ್ಲವ. ಹೇಳಿ, ಏನಾಗೈತೆ ಅಂತ ಹೇಳಿ. ಅವ ನಿನ್ ನನಗೆ ನಾ ಏನು ಮಾಡಿಲ್ಲ. ಈ ಬ್ಯಾಟ್ರಿ ಇಲ್ಲಿ ಇಟ್ಕೊಂಡಿ ಏನಿದು ಆಣ ಆಗಲ್ದಲ್ಲ? ಅದು ನಾ ಏನು ಮಾಡಿಲ್ಲ, ನೀನ ಮಾಡಿ. ಅವ ನಾ ಏನು ಮಾಡಿಲ್ಲ, ನೀನ ಮಾಡಿ. ನೀ ಸುಮ್ ಕುಂತಾಗ ನಂಗೆ ಗೊತ್ತಾತ. ಮುರ್ದಿಯದಲ್ಲ ಇದನ್ನ? ನಾಲ್ಲ, ನೀನ. ಅಣ್ಣ, ನಾನು ಬರ್ತೀನಿ, ನಾನು ಕರ್ಕೊಂಡು ಹೋಗ. ಬೇಡವಾ, ನಂದು ಆಫೀಸಿಗೆ ಲಘು ಹೋಗ್ಬೇಕಾಗಿತ್ತಿ. ನೀನು ಬಸ್ಸಿಗೆ ಹೋಗಿ ಇಲ್ಲ ಆಟೋಕ್ ಹೋಗಿ ರೊಕ್ಕ ತಗೋ, ನಂದು ಕೆಲಸ ಐತಿ. ಆಯ್ತಣ್ಣ. ನಾ ಹೋಗಿ ಬರ್ತೀನಿ. ಬೆಸ್ಟ್ ಪ್ಲಕ್. ಅಷ್ಟು ಪ್ಲಕ್ ಅಲ್ಲ, ಬೆಸ್ಟ್ ಆಫ್ ಲಕ್. ಇಲ್ವಾ, ನೀವೆಲ್ಲ ಇಂಗ್ಲಿಷ್ ಕಲ್ಸಾರದಿರಿ, ನಮಗಂತೂ ಏನು ಬರಂಗಿಲ್ಲ. ನೀವ್ ಅಪ್ಪ ಕಲಸಂದ್ರೆ ಏನು ಒಟ್ಟ ಹೈ ಮಾಡ್ತಾನವ ಅಂತರು. ಹೋಗಿ ಬಿಡವಾ, ಹೋಯ್ ಬಾ. ಚಲೋ ತಂಗ್ ಮಾಡಿ ಬಾ. ಏನ ನಮ್ ಕನ್ನಡನ ಚಲೋ ತಂಗ್ ಮಾಡಿ ಬಾ ನೀನ್. ಆಯ್ತು ಬಾ, ಹೋಗಿ ಬಾವ. ಆಲ್ ದ ಬೆಸ್ಟ್. ಅಪ್ಪ ಇಟ್ ಬರ್ಬೇಕ್ರಿ ಈಕಿನ ಹೋಗಿ. ಬಿಸಿಲು ಬಾಳ ಐತಿ, ಆಟೋಕ್ ಹೋಗ್ಲಿ ತಗೋ. ಆಟೋಕ್ ಹೋಗುವ. ಅಪ್ಪ ಅನ್ನ ರೊಕ್ಕ ಕೊಟ್ಟ ಆಟೋಕ್ ಹೋಗ್ಕಿಂತ. ಹುಷಾರೇನ? ಫೋನ್ ಹಚ್ತೀರ ಮುಗಿದ ತಕ್ಷಣ. ಲಾಸ್ಟ್ ಎಕ್ಸಾಮ್ ಅದಲ್ಲ? ಅಪ್ಪ ಮುಗೀತು, ಇದೊಂದು ಎಕ್ಸಾಮ್ ಮುಗಿತ, ನಂದು ಕೋರ್ಸ್ ಎಲ್ಲ ಮುಗಿತೈತಿ. ಈಗ ನೆಕ್ಸ್ಟ್ ಜಾಬ್ ಅಪ್ಲೈ ಮಾಡ್ತೀನಿ. ಏನ್ ಅಷ್ಟು ಅವಸರ ಇಲ್ಲ, ಆರಾಮಾಗಿ ಏನು ಟೆನ್ಷನ್ ಮಾಡ್ಕೊಲಾರ. ಫಸ್ಟ್ ಎಕ್ಸಾಮ್ ಮುಗಿಸ್ಕೊಂಡ್ ಬಾ, ಆಮೇಲೆ ನೋಡೋಣಂತೇನ. ಏನ್ ಟೆನ್ಷನ್ ಮಾಡ್ಕೋಬೇಡ. ನಾ ಹಂಗ ನಿಮ್ಮ ಅಣ್ಣಗ ಅಂತಿರ್ತೀನಿ, ಅದನ್ನ ನೀ ತಲಿ ತಗೋಬೇಡ. ಏನ? ಆಯ್ತಪ್ಪ, ಬರ್ತೀನಿ. ರೀ ಬರ್ರಿ, ನೋಡ್ಬರ್ರಿ ಇಲ್ಲಿ. ಮುಂದ್ಗಡೆ ಮನೆಯೊಳ ಇವತ್ತು ಶಾಪಿಂಗ್ಗೆ ಆಮೇಲೆ ಪಿಕ್ಚರ್ ನೋಡೋದಕ್ಕೆ ಹೋಗ್ತಿದ್ದಾಳೆ. ಅಲ್ಲ, ನೀವ್ ಯಾವತ್ತಾದ್ರೂ ನನ್ ಕರ್ಕೊಂಡು ಹೋಗಿರ ಹೊರಗ? ಪ್ರತಿ ವೀಕು ಏನಾದ್ರೂ ಸಿನಿಮಾಕಾದ್ರೂ ಎದಕ್ಕಾದ್ರೂ ಹೋಗ್ತಾರೆ. ನೀವ್ ಯಾವತ್ತಾರು ನನ್ ಕರ್ಕೊಂಡು ಹೋಗ್ತೀರಾ? ಏನ್ವಾ ಫ್ಲಾಶ್ ಬ್ಯಾಕ್? ಏನೇ ಇವತ್ತು ಕೆಫೆಗೆ ಹೋಗೋಣವಾ? ಅಲ್ರಿ, ಒಂದ್ ಕಪ್ಪಿಗೆ 250 ರೂಪಾಯಿ. ಚಂದಂಗ್ ಒಂದ್ ಹಾಲ್ ತಂದ್ ಕೊಡ್ರಿ, ಮನ್ಯಾಗ ಚಂದಂಗ್ ಮಾಡಿ ಹಾಕ್ತೀನಿ. ಅಟ್ಲೀಸ್ಟ್ ಬೋರ್ ಆಗತೈತಿ, ಮೂವಿಗಾದ್ರೂ ಹೋಗೋಣ ನಡಿ. ಇನ್ನೊಂದ್ 4 ದಿನ ಬಿಡು, OTT-ನಾಗ ಬರ್ತಾವ, ಎಲ್ಲ ಇಲ್ಲೇ ಕುತ್ಕೊಂಡು ನೋಡ್ಬೋದು. ಯಾಕೆ ಸುಮ್ನೆ ರೊಕ್ಕ ವೇಸ್ಟ್? ಅಲ್ಲ ಕಡೆ, ವೆದರ್ ಆದ್ರೂ ಚೆನ್ನಾಗಿಲ್ಲ, ಅಟ್ಲೀಸ್ಟ್ ಬಜ್ಜಿ ಆದ್ರೂ ತಿನ್ನೋಣ ಹೊರಗೆ ಹೋಗಿ. ಬೇಡ ರೀ, ದಿನ ಹೊರಗ್ ತಿಂದ್ರೆ ಹೆಲ್ತ್ ಇಶ್ಯೂ ಆಗುತ್ತೆ. ಅಲ್ಲ, ರೋಡ್ ಸೈಡ್ ಬ್ರೇಕ್ಫಾಸ್ಟ್ ಇಟ್ಟಾರಂತ ನೋಡ್ಬರೋಣ ಬಾ, ಹೊಸದಾಗಿ ಏನೋ ಮಾಡ್ಯಾರಂತ. ಅಯ್ಯೋ ಬೇಡ ರೀ, ಹೊರಗಡೆದೆಲ್ಲ ತಿನ್ಬಾರ್ದು. ಅದೆಲ್ಲ ರೋಡ್ ಸೈಡ್ ಅಂತೂ ಬೇಡವೇ ಬೇಡ. ರೀ, ಏನ್ ಯೋಚನೆ ಮಾಡತ್ತೀರಾ? ಹೋಗ್ಲಿ ಬಿಡು, ಶಾಪಿಂಗ್ ಹೋಗೋಣ ನಡಿ. ಅಯ್ಯೋ ಯಾಕೆ ಬಿಡ್ರಿ,
ಈಗ ಆನ್ಲೈನ್ ಫ್ಲಿಪ್ಕಾರ್ಟ್ ನಲ್ಲಿ ಸೇಲ್ಸ್ ನಡೀತಿದೆ, ಅಲ್ಲೇ ತಗೊಳ್ಳೋಣ. ನೀವು ಚೇಂಜ್ ಆಗಲ್ಲ. ನಡಿ ಹೊರಗೆ ಹೋಗೋಣ. ನಿಂದಿರಿ ಒಂದಿಟ ಮೇಕಪ್ ಮಾಡ್ಕೊಂಡು ಬರ್ತೀನಿ. ಎಷ್ಟೇ ಪಾಲಿಶ್ ಮಾಡಿದ್ರು, ಎಷ್ಟೇ ಇದಕ್ಕ ಬಣ್ಣ ಹಚ್ಚಿದ್ರು, ಎಷ್ಟ ತೊಳೆದ್ರು ಒರಿಜಿನಲ್ ಯಾವತ್ತಿದ್ರು ಒರಿಜಿನಲ್. ಹಿಂಗ ದರಿದ್ರ ಐತಿದು ಶೂ. ಫೋಟೋದಾಗ ನೋಡೋದಕ್ಕೆ ಎಷ್ಟು ಚೆನ್ನಾಗೈತಿ, ಕಡ್ಯಾಕ್ ನೋಡಿದ್ರೆ ಏನು ಚೆನ್ನಾಗೇ ಇಲ್ಲ. ಚೇಂಜ್ ಆಪ್ಷನ್ ಇಲ್ಲೇ ಕೊಟ್ಟೇ ಇಲ್ಲ ನೋಡು ದರಿದ್ರುಗಳು. ಅಲ್ಲ ಇವ್ರನ್ನ ಮೇಕಪ್ ಮಾಡ್ಕೋಬೇಕಾದ್ರೆ ಹೇಳಿದ್ರಲ್ಲ, ಯಾಕೋ ನಂಗೆ ಹೇಳ್ದಂಗ ಆಯ್ತು. ರೀ ಒಂದ್ 15,000 ಕೊಡ್ರಿ, ಸೀರೆ ತಗೊಂತೀನಿ ಪ್ಲೀಸ್ ರೀ. ಏನೇ ನಿನ್ ದುಡ್ಡಿನ ವಾಲಿ ಒಂದ್ ಚೂರಾದ್ರೂ ಗೊತ್ತಿದ್ಯಾ? ಹೋಗಿ ದುಡ್ಕೊಂಡ್ ಬಾ ಅಂದ್ರೆ ಗೊತ್ತಾಗುತ್ತೆ ನಿನ್ಗೆ. ನಾಳೆಯಿಂದ ಹೋಗಿ. ಕಾಫಿ ಸೂಪರ್ ಆಗಿದೆ. 45 ರೂಪಾಯಿ ಕಾಫಿ ಬಿಲ್ಲು ಇಲ್ಲಿ ಇಷ್ಟು ಹಚ್ಚಿರ್ತೀನಿ. ವಾವ್, ಚಿಕನ್ ಕರಿ ಮಸ್ತಾಗಿತ್ತು ಕಣೆ. 890 ರೂಪಾಯಿ ಬಿಲ್ ಹಚ್ಚಿದೀನಿ ನೋಡು. ಬ್ಯಾಗು ಬಾಕ್ಸ್ ಕೊಡೆ. ತಗೊಳ್ಳಿ, ವಿತ್ ಬ್ಯಾಗ್ ವಿತ್ ಟಿಫಿನ್ 1500. ಅಲ್ಲ ಹೊರಗಡೆ ಊಟಕ್ಕೆ 150 ರೂಪಾಯಿ ಕಣೆ. ಎಕ್ಸ್ಟ್ರಾ ಕೇರ್ ಅಂಡ್ ಲವ್. ಇವತ್ತು ಕೆಲಸಕ್ಕೆ ಬಂದಿಲ್ಲ, ಅದಕ್ಕೆ ಎಲ್ಲ ರೂಮು ಕ್ಲೀನ್ ಮಾಡ್ಬೇಕು, ಅದಕ್ಕೆ ನೀವು 1500 ರೂಪಾಯಿ ಇಡ್ಬೇಕೀಗ. ಓಕೆ. ಏನ್ ಮಂತ್ ಎಂಡ್ ಬಂತು ರೊಕ್ಕನ ಖಾಲಿ ಅದು ನಾನು. ಆಹಾ, ಈ ಸಲ ಸೀರೆ ತಗೊಳಕ್ಕೆ ರೊಕ್ಕ ಸಿಕ್ಕು. ಅಯ್ಯೋ ಅಯ್ಯೋ ಅಯ್ಯೋ. ಇನ್ನೊಮ್ಮೆ ಎಂತಿಯನ ಹಿಂಗ? ಇಲ್ಲ ಕಣೆ, ಖರ್ಚಿಗೆ ರೊಕ್ಕ ಇಲ್ಲ, ಕೊಡು. ತಗೊಳ್ಳಿ. ನಿಮಗ್ ಗೊತ್ತು ನನ್ ಗಂಡ ನನ್ ಮೇಲೆ ಎಷ್ಟು ಪ್ರೀತಿ ಅದಾನ. ಬೇಕಾದ್ರೆ ನಿಮಗ್ ಪ್ರೂಫ್ ಮಾಡಿ ತೋರಿಸ್ಲಿ. ಇವಾಗ ನಾನು ಹೊಸ ನಂಬರ್ ಇಂದ ಅವ್ರಿಗೆ ಕಾಲ್ ಮಾಡ್ತೀನಿ. ಹಲೋ, ಯಾರು ಹೇಳ್ರಿ ಮಾತಾಡೋದು? ಅಯ್ಯೋ, ನಿಮ್ ವಾಯ್ಸ್ ಕೇಳಿದ್ರ ಬಾರಿ ಹ್ಯಾಂಡ್ಸಮ್ ಇರೋ ತರ ಕಾಣ್ತೀರಿ. ಅಯ್ಯೋ ಹೌದ್ ನೋಡ್ರಿ, ಬಾ ಹ್ಯಾಂಡ್ಸಮ್ ಅದೇನ್ರಿ ನಾನು. ಮತ್ತ ನಿಮ್ ದಣಿ ಕೇಳಿದ್ರ ಬಾಳ ಚಂದ ಇದೀನಿ ಅನ್ಸಾಕತೈತಿ. ಒಂದ್ ಮಾತ್ ಕೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಕೇಳ್ರಿ. ಮದುವೆ ಆಗೈತೇನ್ರಿ ನಿಮ್ಗ? ಹ್ಞೂ ಆಗೈತ್ರಿ. ನೋಡ್ರಿ ನೋಡ್ರಿ ನನ್ ಗಂಡ ಎಷ್ಟ್ ಚಲೋ ಅದಾನ. ಇವತ್ತಿಗೆ ನಾನು ಏನ್ ಸತ್ತ 5 ವರ್ಷ ಆತ್ ನೋಡ್ರಿ. ಬರ್ರಿ ಮನಿ ಬರ್ರಿ, ಇವತ್ತೈತ್ ನಿಮಗ. ಅತ್ತೆ ಒಂದ್ ಕಪ್ ಕಾಫಿ ಕೊಡತ್ತೆ. ಅಲ್ವಾ ಈಗ ತಾನೇ ಊಟ ಮಾಡಿ ಅದು ಕೂಸಿಗೆ ಏನ್ ಹಗ್ಲೆ ಮುಗ್ಲೆ ಹಂಗ ಹಾಕೊಂತ ಇರೋದನ? ಅತ್ತೆ ಅದು ಹೊಟ್ಟೆಗಿರೋ ಕೂಸ ಕೇಳಾಕತ್ತೈತಿ, ಒಂದಿಟ್ ಕಾಫಿ ಮತ್ತೆ ಬಿಸ್ಕೆಟ್ ತಿನ್ನ ಅಂತ ಹೇಳಿ. ಆಯ್ತು ತಗೋರ್ವಾ, ಮಾಡ್ಕೊತೀನಿ. ಸುಳ್ಳು ಪ್ರೆಗ್ನೆಂಟ್ ಅಂತ ಹೇಳಿ ಎಲ್ಲ ಕೆಲಸನ ಮತ್ತಿ ಕಡೆಯಿಂದ ಮಾಡ್ಸಕತ್ತೀನಿ. ತಗೋರ್ವಾ. ವಾವ್, ಮಸ್ತಾಗಿತ್ತು ಕಾಫಿ. ಅಲ್ವಾ 9 ತಿಂಗಳ ಬಂತು, ಇನ್ನು ಹೊಟ್ಟಿನೂ ಕಾಣುವಲ್ದು ಮತ್ತೆ ಡೆಲಿವರಿನೂ ಆಗ್ವಲ್ದಲ್ವಾ. ನೋಡಿ ನಾಳೆ ಡಾಕ್ಟರ್ ಕಡೆ ಹೋಗೋಣ. ಆಗುತ್ತೆ. ಇದು ಅಲ್ದ ನಮ್ಮ ಅವಾಗ ಲೇಟ್ ಡೆಲಿವರಿ ಆಗೈತೆ, ಅದಕ್ಕೆ ನಂದು ಲೇಟ್ ಆಗುತ್ತೆ ಮತ್ತೆ. ಓ ಹಂಗಣ, ಆಯ್ತು ಕುಂದ್ರ ಬರ್ರಿ. ಇಲ್ವಾ, ಅಡಿಗೆ ಮನೆ ಕೆಲಸ ಐತೆ, ಹೋಗ್ತೀನಿ. ಪಾಂಡೆ ಅದು ತಿಕ್ಬೇಕು. ಬರೀ ನವತ್ತಿ ನನ್ನ ಕಡೆನೇ ಕೆಲಸ ಮಾಡ್ತಿದ್ಲು, ಈಗ ಮಜಾ ಐತಿ. ಅಯ್ಯ, 2 ಸತಿ ಹೇಳಿ ನೀವ್ನೆಲ್ಲ ರಿಪೋರ್ಟ್ ಕೆಳಗೆ ಹೋಗಿಬೇಡ ಅಂತೇಳಿ. ಪ್ರೆಗ್ನೆಂಟ್ ಅಲ್ಲ, ಬರ್ಲಿಂದರ್ ಮಾಡ್ತೀನಿ. 9 ತಿಂಗಳು ನನ್ನ ಕಡೆ ಕೆಲಸ ಮಾಡ್ಸಾಳ ಆಯ್ತಿ. ಹತ್ತಿರಿ ಪಾಪುಗೇನ ಸಾಯಂಕಾಲ ಆತಲ್ಲ, ವಡಾ ಪಾವ್ ತಿನ್ಬೇಕು ಅನ್ಸಾಕತೈತ್ರಿ, ಮಾಡ್ಕೊಡ್ತೀರಿ? ಹೌದಲ್ವಾ ಸಸಿ ಮುದ್ದ, ಬಾಯಿಂಟ್ ಬಾಳ ಅದಾವ ಬಿಡುವ. ನನಗೂ ಯಾಕೋ ಈಗ ಇವತ್ತಿಂದ ಬಾಯಿಂಟ್ ಸ್ಟಾರ್ಟ್ ಆಗೈತೆವ. ಯಾಕೋ ವಾಂತಿ ಬಂದಂಗ ಆಗತೈತಿ, ನಂಗೂ ಏನೇನೋ ತಿನ್ಬೇಕು ಅನ್ಸಾಕತೈತಿ. ಕವಿತಾ, ಚಾ ಕುಡಿತೇನೆ? ನಾ ಏನಾರು ಚಾ ಕುಡಿತೀನಿ ಅಂದ್ರೆ ನನ್ನ ಕೈಲೇ ಮಾಡಕ್ ಹಸ್ತಾರ. ಇಲ್ರಿ, ಕುಡಿಯಂಗಿಲ್ಲ. ಹೌದಾ, ನೀ ಕುಡಿಯಂಗಿಲ್ಲ, ನನ್ಗಾರ 1 ಕಪ್ ಮಾಡ್ಕೊಡ್ಬಾ. ಯಾಕೆ ನನ್ನ ನಂಬರ್ನ ಬ್ಲಾಕ್ ಮಾಡಿದ್ಯಾ? ಮತ್ತೆ ನೀ ಯಾವಾಗ ನೋಡ್ತೀಯ ಅವಾಗ ನನ್ನ ಕುಳಿ ಅಂತೀಯಾ? ಬ್ಲಾಕ್ ಮಾಡಿದ ತಕ್ಷಣ ನೀ ಏನು ಉದ್ದ ಆಗಿಬಿಡ್ತೀಯಾ? ಸಸಿ ಮುದ್ದ ಎದ್ದೆನವಾ? ಏನ್ವಾ ಈಗ ಎದ್ದೆನ? ಹಾರಿ ಅತ್ತೆ ಅಲ್ವಾ, ಪಕ್ಕದ ಮನೆ ಜಲ್ಜಾ ಸಸಿ ನೋಡ್ ಕಲಿ. 4 ಗಂಟೆಕ್ಕ ಎದ್ದು ಚಾ ಕಾಫಿ ಎಲ್ಲ ಮಾಡಿ ಮತ್ತೆ ಆಫೀಸ್ಗೆ ಹೋಗ್ಲಿಕ್ಕೆ. ಅತ್ತೆ ಇವಾಗ ಮಾಡ್ತೀನಿ. ಹೊರಗೆ ಎಷ್ಟು ಶೆಕಿ ಐತಿ. ಓದಾಕತ್ತೇನ ಮಗಳ? ಹೂವ ಓದಾಕತ್ತೀನಿ. ಅವ್ವ ನಿನಗೊಂದು ಒಳ್ಳೆ ಮನೆತನ ಸಿಕ್ಕರೆ ಸಾಕು. ನಿಮ್ಮ ಅತ್ತಿ ನಾನ್ ನಿನ್ನ ಎಷ್ಟು ಪ್ರೀತಿ ಮಾಡ್ತಿರಲ್ಲ, ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ಕೊಂಡು ನಿಂಗೆ ನೋಡ್ಕೊಳ್ಳೋ ಅಂತ ಸಿಗ್ಲವ. ಅವ ಹಂಗಲ್ಬೇ, ಈಗ ನೀನು ನಿಮ್ ಸೊಸಿನ ಎಷ್ಟು ಪ್ರೀತಿ ಮಾಡ್ತಿಲ್ಲ ಹಂಗ್ ಪ್ರೀತಿ ಮಾಡೋ ಅಂತ ಅತ್ತಿ ಸಿಗ್ಲಿ ನನಗೆ. ಸುಮ್ಮನೆ ಹಂಗೆಲ್ಲ ಅನ್ಬಾರ್ದು. ಅವ ನಾ ಏನ್ ಹೇಳಿನಿ ಈಗ? ನಾನು ತಪ್ಪಾಗಿ ಮಾತಾಡಿದೇನ? ನಾನೇನ್ ಕಮ್ಮಿ ಮಾಡೀನಿ ನಿಮ್ಮ ಅತ್ತಿಗೆ? ಊಟಕ್ಕೆ ಕಮ್ಮಿ ಮಾಡಿನೋ, ಡ್ರೆಸ್ಸಿಗೆ ಕಮ್ಮಿ ಮಾಡಿನೋ, ಏನು ರೊಕ್ಕ ಕಮ್ಮಿ ಮಾಡಿನೋ? ಯಾವ್ದಕ್ಕೂ ಕಮ್ಮಿ ಮಾಡಿಲ್ಲ ಅಕ್ಕಿಗೆ. ನಿನಗ ಚಲೋ ಇಟ್ಟಿನ ಅನಿಸ್ತೈತಲ್ಲ, ಹಂಗಾದ್ರೆ ಹೇಳ್ಬಿಡು, ನನಗೂ ನಿನ್ನಂತ ಅತ್ತಿನ ಸಿಗ್ಲಿ ಅಂತ. ಹೇಳಂಗಿಲ್ಲಲ್ಲ, ನಿನ್ನಂತ ಸಿಗ್ಲಿ ಅಂತ ನನಗ ಹೇಳಂಗಿಲ್ಲಲ್ಲ. ನೋಡ, ಬರೇ ಊಟ ಉಪಚಾರ ರೊಕ್ಕ ಇವೆಲ್ಲ ಕೊಡೋದ್ರಿಂದ ನೀನು ಅವಳನ್ನ ಅತ್ತಿಗೆಮ್ಮನ ಮಗಳ ತರ ನೋಡ್ಕೊಂಡಿನ ಅಂತ ಅನ್ಕೊಂಡಿ. ಬಟ್ ಹಂಗಲ್ಲ ಅದು. ಮಗಳ ತರ ನೋಡ್ಕೊ, ನಾನು ಹೆಂಗ್ ನೋಡ್ಕೊಂತಿ ಹಂಗ ನೋಡ್ಕೊ. ಈಗ ನಾನು ರಾತ್ರಿ ಲೇಟಾಗಿ ಮಲ್ಕೊಂತೀನಿ, ಓದಿ ಮಲ್ಕೊಂತೀನಿ ಅಂತ ನೀ ಅನ್ಕೊಂತಿ, ಹೌದಲ್ಲ? ಹಂಗನ ಅತ್ತಿಗೆಮ್ಮನು ಹಂಗ ಮಾಡ್ತಾರ. ರಾತ್ರಿ ಲೇಟಾಗಿ ಎಲ್ಲ ಆಫೀಸ್ ವರ್ಕ್ ಮುಗಿಸ್ಕೊಂಡು ಮಲ್ಕೊಂತಾರ. ಅದು ಸಂಡೇ ಸ್ಯಾಟರ್ಡೇ ಬಂದಾಗ ಅಷ್ಟೇ ಲೇಟಾಗಿ ಹೇಳ್ತಾರ. ಅದಕ್ಕೆ ಯಾಕೆ ನೀನು ಅವ್ರ ಮೇಲೆ ರೇಗಾಡ್ತಿ? ಯಾಕೆ ಅವ್ರನ್ನ ಬೇರೆದಾರ ಜೋಡಿ ಕಂಪೇರ್ ಮಾಡ್ತಿ? ಪಾಪ ಅವ್ರು ಸಂಡೇ ಸ್ಯಾಟರ್ಡೇನೂ ಲೇಟಾಗಿ ಹೇಳೋದು ತಪ್ಪಣ? ಆಯ್ತು ಮಗಳ, ನೀ ಹೇಳ್ದಂಗ ಮಾಡ್ತೀನಿ ನಿನ್ ಮೇಲಿಂದ. ನಿಮಗ್ ಗೊತ್ತು ನನ್ ಗಂಡ ನನ್ ಮೇಲೆ ಎಷ್ಟು ಪ್ರೀತಿ ಅದಾನ. ಬೇಕಾದ್ರೆ ನಿಮಗ್ ಪ್ರೂಫ್ ಮಾಡಿ ತೋರಿಸ್ಲಿ. ಇವಾಗ ನಾನು ಹೊಸ ನಂಬರ್ ಇಂದ ಅವ್ರಿಗೆ ಕಾಲ್ ಮಾಡ್ತೀನಿ. ಹಲೋ, ಯಾರು ಹೇಳ್ರಿ ಮಾತಾಡೋದು? ಅಯ್ಯೋ, ನಿಮ್ ವಾಯ್ಸ್ ಕೇಳಿದ್ರ ಬಾರಿ ಹ್ಯಾಂಡ್ಸಮ್ ಇರೋ ತರ ಕಾಣ್ತೀರಿ. ಅಯ್ಯೋ ಹೌದ್ ನೋಡ್ರಿ, ಬಾ ಹ್ಯಾಂಡ್ಸಮ್ ಅದೇನ್ರಿ ನಾನು. ಮತ್ತ ನಿಮ್ ದಣಿ ಕೇಳಿದ್ರ ಬಾಳ ಚಂದ ಇದೀನಿ ಅನ್ಸಾಕತೈತಿ. ಒಂದ್ ಮಾತ್ ಕೇಳ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಕೇಳ್ರಿ. ಮದುವೆ ಆಗೈತೇನ್ರಿ ನಿಮ್ಗ? ಹ್ಞೂ ಆಗೈತ್ರಿ. ನೋಡ್ರಿ ನನ್ ಗಂಡ ಎಷ್ಟ್ ಚಲೋ ಅದಾನ. ಇವತ್ತಿಗೆ ನಾನು ಏನ್ ಸತ್ತ 5 ವರ್ಷ ಆತ್ ನೋಡ್ರಿ. ಬರ್ರಿ ಮನಿ ಬರ್ರಿ, ಇವತ್ತೈತ್ ನಿಮಗ. ಹಾ ಹೇಳಿ. ನೀವು ರೀಲ್ಸ್ ಮಾಡ್ತೀರಲ್ಲ? ಹೌದು. ನಾನು ಲೈಕ್ ಮಾಡ್ತೀನಿ. ಹೌದಾ, ಥ್ಯಾಂಕ್ ಯು. ರೀಲ್ಸ್ ನಲ್ಲ ನಿಮ್ಮನ್ನ.
ಹಲೋ ಗೂಗಲ್, ದುಡಿಲಾರ್ದ ದುಗ್ಗು ಬಡಿಲಾರ್ದ ಹೆಂಗ್ ಕರೋಡ್ಪತಿ ಆಗೋದ್ ಹೇಳು? ಇನ್ನೊಮ್ಮೆ ಏನಾರ ಇಂಥ ಕ್ವಶನ್ ಕೇಳಿದೆ ಅಂದ್ರೆ ಮೊಬೈಲ್ ಇಂದ ಹೊರಗೆ ಬಂದು ಹೊಡಿತೀನಿ. ನಂಗೆ ಮೊದ್ಲು ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಡೈರೆಕ್ಟ್ ಆಗಿ ಮಕ್ಕಕ್ಕೆ ಹೊಡೆದಂಗೆ ಹೇಳ್ತಿದ್ದೆ. ಆದ್ರೆ ಇವಾಗ ಅವ್ರಿಗೆ ತಿರ್ಗಿಸಿ ಮುರುಗಿಸಿ ಉಲ್ಟಾ ಪಲ್ಟಾ ಹೇಳೋದ್ರಾಗಿರೋ ಮಜಾ ಅಬ್ಬಬ್ಬಾ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಾವು ತಪ್ಪದೆ ಬೀಂಟ್ ಹಾಕ್ತೀವಿ. ಈ 3 ಜನ ಯಾರು? ನಾನು, ಈ ಪಾತ್ರೆಗಳು, ಮತ್ತೆ ಈ ಬಿಂಬಾರ್. ಲೇ ಮಂಜ, ನಿಂಗೆ ಫೆಬ್ರವರಿ 14ನೇ ತಾರೀಕು ರಜೆ ಇಲ್ವೇನೋ? ಇಲ್ಲ ಕಣಮ್ಮ. ಯಾಕೆ ರಜೆ ಇಲ್ಲ? ಅಮ್ಮ ಆಫೀಸ್ ಕೆಲಸ ಜಾಸ್ತಿ ಇದೆ ಅಮ್ಮ, ಅದಕ್ಕೆ ಕೆಲಸ ಇರೋದ್ರಿಂದ ರಜೆ ಇಲ್ಲಮ್ಮ. ಲೇ, ನಿನ್ ಯೋಗ್ಯತೆಗೆ ಒಂದು ಹುಡುಗಿ ಹುಡ್ಕೋಕ್ಕಾಗಿಲ್ವೇನೋ ನಿನ್ಗೆ? ಹಲೋ, ನಾವು ನಮ್ಮ ಮಗನ್ ಟೀಚರು, ಸ್ಕೂಲಿಂದ ಮಾತಾಡ್ತಾ ಇದ್ದೀನಿ. ಹಾ ಹೇಳ್ರಿ ಮೇಡಮ್ ಅವರೇ. ದಯವಿಟ್ಟು ನಿಮ್ ಮಗುಗೆ ಟಿವಿಯಲ್ಲಿ ಬರೋ ಕ್ವಿಜ್ ಕಾಂಪಿಟೇಷನ್ ನ ತೋರಿಸ್ಲೇಬೇಡಿ. ಕ್ವಿಜ್ ಹಂಗಂದ್ರೆ ಏನ್ರಿ ಮೇಡಮ್ ಅವರ? ಒಂದ್ ಪ್ರಶ್ನೆಗೆ 4 ಆಪ್ಷನ್ ಕೊಡ್ತಾರಲ್ಲ ಅದು. ಓ ಅದಾ, ಏನಾತ್ರಿ ಈಗ ಮೇಡಮ್ ಅವರೇ? ಅಲ್ಪ ಏನಾಯ್ತಾ? ನಿಮ್ಮ ತಂದೆ ಹೆಸರು ಏನು ಅಂತ ಕೇಳಿದ್ರೆ 4 ಆಪ್ಷನ್ ಕೊಡಿ ಮೇಡಮ್ ಅವರೇ ಅಂತಾನೆ. ನಮ್ಮ ಅತ್ತಿ ನಾನು ನೋಡಕ್ ಬಂದಾಗ ಅಡ್ಗಿ ಗಿಡ್ಗಿ ಬರ್ತೈತಿಲ್ವಾ ಅಂತ ಕೇಳಿದ್ರು. ಇವಾಗಿನ ಪರಿಸ್ಥಿತಿ ನೋಡಕತ್ರ ನಾವು ನಮ್ಮ ಮಕ್ಳಿಗೆ ಏನಾದ್ರೂ ಕನ್ಯೆ ನೋಡಕ್ ಹೋಗ್ತೀವಲ್ಲ, ಮನಿ ಅಡ್ಗಿ ಉಂಟಿಯಲ್ವಾ ಅಂತ ಕೇಳ್ಬೇಕಾಗತ್ತೆ. ಯಾಕವ್ವ ಏನೋ ಒಟ ಒಟ ಅನ್ನಕತ್ತ? ಈ ಕ್ಯಾಲೆಂಡರ್ ಮಾಡಿರೋ ಬಾಡೆ 30 ದಿನ ಮಾಡ್ಯಾನ, ತಿಂಗಳಿಗೆ 15 ದಿನ ಮಾಡಿದ್ರ ನನ್ನ ಪೆನ್ಷನ್ ಪಗಾರ 2 ಸಲ ಬರ್ತಿತ್ತಿಲ್ಲ, 4 ಸಾವಿರ ಬರ್ತಿತ್ತಪ್ಪ. ಏನ್ ಹಿಂಗ್ ಮಾಡ್ಕೊಂತಾವ್ ಬಾಡ್ಕೋಗಳು. ಹೌದಯ್ಯವ್ವ, ನಿನ್ಗೋಸ್ಕರ ಮಾಡ್ಬೇಕಿತ್ತು ಬಿಡುವ. ಅಲ್ಲ 10 ದಿನಕ್ಕೊಮ್ಮೆ ಬೇಡ ಅಲ್ವಾ? ಅಂದ್ರ 10 ಸಲ ಬರ್ತಿತ್ತು ನಿನ್ ಪಗಾರ. ಯವ್ವ, ನಿಮ್ಗೆ ಏನ್ ಕೊಟ್ರು ಸಮಾಧಾನ ಆಗಲ್ಲ. ಗಂಡ್ ಮಕ್ಳಿಗೆ ನಿಜ ಹೇಳ್ತೀನಿ, ದೇವರಾಣಿಗೂ ತಾಳ್ಮೆ ಇಲ್ಲ. ಮೊಬೈಲ್ನ ಮತ್ತೆ ಹೆಂಡತಿನ ನೋಡಿದಾಗ ಅನಿಸ್ತೈತೆ ಅಂತೆ ಇನ್ನೊಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ ತಗೋಬೇಕಾಗಿತ್ತೇನೋ ಅಂತ. ಒಳ್ಳೆ ಮಾಡಲೇ ಸಿಕ್ತಿತ್ತೇನೋ ಅನ್ಸುತ್ತೆ ಅವ್ರಿಗೆ. ಗಂಡ್ ಮಕ್ಳಿಗೆ ಏನಾದ್ರು ವಿಷಯ ಕೊಟ್ಟು ಬರೀ 15 ನಿಮಿಷ ಅಷ್ಟೇ ಮಾತಾಡ್ತಾರೆ. ವಿಷಯನೇ ಇಲ್ದೆ 1 ಅವರ್ ಫೋನ್ನಾಗ ಮಾತಾಡೋ ತಾಕತ್ತು ಯಾರಿಗ್ರಿ ಇರೋದು? ನಮ್ ಹೆಣ್ಮಕ್ಳಿಗೇನ? ಯಾರ್ಯಾರು ಹೆಣ್ಮಕ್ಳಿಗೆ ತಾಳ್ಮೆ ಇಲ್ಲ ಅಂತಿರೋ ಬರ್ರಿ ಸೀರೆ ಅಂಗಡಿಗೆ, ಬರ್ರಿ ಜ್ಯುವೆಲರಿ ಶಾಪಿಗೆ, ಬರ್ರಿ ಪಾರ್ಲರ್ಗೆ, ಬರ್ರಿ ಫ್ಯಾನ್ಸಿ ಸ್ಟೋರ್ಗೆ, ನಾನ್ ತೋರಿಸ್ತೀನಿ. 5 ಗಂಟೆ ಆದ್ರೂ ಕೂಡ ಅವ್ರ ಸೆಲೆಕ್ಷನ್ ನಡೀತಾನೇ ಇರುತ್ತೆ. ಅಂಗಡಿನಲ್ಲಿರೋ ಸೇಲ್ಸ್ ಮ್ಯಾನ್ಗೆ ಬ್ಲಡ್ ಪ್ರೆಷರ್ ಮೇಲೆ ಹೋಗಿ ಕೆಳಗೆ ಬರ್ತಾನೇ ಇರುತ್ತೆ ಅಲ್ವಾ? ಅಲ್ಲ ಈ ಟಮಾಟಿ ಉಳ್ಳಾಗಡ್ಡಿ ತಗೊಂಡ್ ಬಾ ಅಂದ್ರೆ ಇದ್ರ ಗಂಧನೂ ಗೊತ್ತಿಲ್ಲ ಗಾಳಿನೂ ಗೊತ್ತಿಲ್ಲ. ಈಗಿನ ಕರ್ಕೊಂಡು ಹೋದ್ರ ತಿಂದ್ರ ಕವಿ ಕವಿ ಬಾಯ್ಲೆ ಕವಿತಾ ಏನ್ರಿ? ಏ ಕೈಪಲ್ಲೆ ತರಕ್ ಬಜಾರ್ಕ್ ಹೋಗುನ್ ಪಟ್ನ ರೆಡಿ ಆಗಿ ಬರೋ. ಅಲ್ಲ ಹಿಂಗ ಬರ್ಲೇನ? ರೆಡಿ ಆಗಿ ಬರ್ತೀನಿ. ಹಿಂಗ ಬಾ. ಅಯ್ಯ ನಿಂದ ರೆಡಿ ಆಗಿ ಬರ್ತೀನಿ. ಆಯ್ತು ರೆಡಿ ಆಗಿ ಬರೋ. ಅಯ್ಯ ಇಲ್ಲೇ ಐತಲ್ಲ ನಡಿ, ಹಿಂಗ ಬರ್ತೀನಿ. ಏ ಬ್ಯಾಡ್ ನಿಂದ್ರಪ್ಪ, ಮಂದಿ ನೋಡ್ತಾರ, ರೆಡಿ ಆಗಿ ಬರ್ತೀನಿ. ಆಯ್ತು ರೆಡಿ ಆಗಿ. ಅಯ್ಯ ಇಲ್ಲೇ ಐತ, ಅದಕ್ಕೇನ್ ರೆಡಿ ಆಗೋದು? ಆಯ್ತು ಹಂಗ ಬಾ. ಅಯ್ಯ ಮಂದಿ ಏನಾರ ಅನ್ಕೊಂಡ್ರೆ ಈ ಕಡೆ ಅರಿವಿನೇ ಇಲ್ಲ ಅಂದ್ರ ರೆಡಿ ಆಗಿ ಬರ್ತೀನಿ. ಆಯ್ತು ರೆಡಿ ಆಗಿ ಬಾ. ಇಲ್ ಬಿಡ, ಮಂದಿ ತಗೊಂಡ್ ಏನ್ ಮಾಡಿದ ಅವ್ರ ಹಂಗ ಅನ್ಕೊಂತಿರ್ತಾರ. ಬ್ಯಾಡ್ ಬಿಡ. ಆದ್ರೂ ಇಲ್ಲಿ ನಿಂದ್ರ, ರೆಡಿ ಆಗಿ ಬರ್ತೀನಿ. ಆಯ್ತು ರೆಡಿ ಆಗಿ ಬಾ. ಏ ಬಿಡ, ಹೆಂಗಿದ್ರು ನಡಿ ಹೋಗೋಣ. ರೆಡಿ ಆಗಿ ಬ್ಯಾಡ್ ಬಿಡ. ರೆಡಿ ಆಗಿ ಬ್ಯಾಡ್ ಬಿಡ. ಏ ನಡ್ರಿ ಹೋಗೋಣ. ಏ ರೆಡಿ ಆಗಿ ಬ್ಯಾಡ್ ಬಿಡ. ರೆಡಿ ಆಗಿ ಬ್ಯಾಡ್ ಬಿಡ. ರೆಡಿ ಆಗಿ ಬ್ಯಾಡ್ ಬಿಡ. ರೆಡಿ ಆಗಿ ಬ್ಯಾಡ್ ಬಿಡ. ಅಯ್ಯ ನಡೀರಿ. ರೆಡಿ ಆಗಿ ಬ್ಯಾಡ್ ಬಿಡ. ಹುಚ್ಚಿ ಚಿಡಿತೇನ್ ನೀನು? ರೆಡಿ ಆಗಿ ಬ್ಯಾಡ್ ಬಿಡ. ಏ ರೀ, ರೆಡಿ ಆಗಿ ಬ್ಯಾಡ್ ಬಿಡ. ರೆಡಿ ನಡೀರಿ. ರೆಡಿ ಆಗಿ ಬ್ಯಾಡ್ ಬಿಡ.